ಶಾಂತಿ. ಇವತ್ತಿನ ವ್ಯಕ್ತ ಮುರಳಿಯ ದಿನಾಂಕ 3/2/2005. ಬಾಬಾ ಮಕ್ಕಳನ್ನ ಸೇವೆಗೆ ಯೋಗ್ಯರನ್ನಾಗಿ ಮಾಡ್ತಾ ಇದ್ದಾರೆ. ಈಶ್ವರೀಯ ವಿಶ್ವವಿದ್ಯಾಲಯದ ವಿದ್ಯಾರ್ಥಿಗಳು ವಿದ್ಯೆಯನ್ನ ಅರ್ಥ ಮಾಡಿಕೊಂಡಂತಹ ನಾವು ಭಗವಂತನಿಂದ ಜ್ಞಾನವನ್ನ ತಿಳಿದುಕೊಂಡು ರಾಜಯೋಗವನ್ನ ಮಾಡಿ ಯಾಕೆ ಮಾಡಬೇಕು, ಹೇಗೆ ಮಾಡಬೇಕು, ಯಾವಾಗ ಮಾಡಬೇಕು, ಎಲ್ಲಿ ಮಾಡಬೇಕು ಅಂತ ತಿಳ್ಕೊಂಡು ಅದನ್ನ ನಿತ್ಯ ಜೀವನದಲ್ಲಿ ಕಾರ್ಯಗತವನ್ನ ಮಾಡಿ ಅದರ ಸುಖವನ್ನ ವರ್ತಮಾನ ಸಮಯದ ಸಂಗಮ ಯುಗದಲ್ಲಿ ವಜ್ರ ಸಮಾನ ರೂಪದಲ್ಲಿ ವಿಶೇಷವಾಗಿ ನಿರಾಕಾರ ರೂಪದಲ್ಲಿ ಮನಬುದ್ಧಿಯ ಮೂಲಕ ಧಾರಣೆಯನ್ನ ಮಾಡಿ ಅತೀಂದ್ರಿಯ ಸುಖವನ್ನ ಸ್ವತಃ ನಾನು ಅನುಭವಿಸ್ತಾ ಆ ಸುಖವನ್ನ ಬೇರೆಯವರಿಗೂ ಕೊಡಬೇಕು, ಬೇರೆಯವರಿಗೂ ತಲುಪಬೇಕು, ನಮ್ಮ ಸಹೋದರ ಆತ್ಮರಿಗೆ ತಲುಪಬೇಕು ಹೇಳುವಂತ ಮನೋಭಾವದಿಂದ ಸೇವೆಗೆ ನಿಮಿತ್ತರನ್ನಾಗಿ ಬಾಬಾ ನಮ್ಮನ್ನ ಮಾಡಿದ್ದಾರೆ, ನಮ್ಮೆಲ್ಲರನ್ನು ಮಾಡಿದ್ದಾರೆ. ಆದರೆ ಆ ಸೇವೆ ಹೇಗಿರಬೇಕು, ಯಾವ ರೂಪದಲ್ಲಿ ಇರಬೇಕು, ಯಾವ ವಿಧಿಯಲ್ಲಿ ಇರಬೇಕು, ಯಾವ ಮನೋಭಾವದಲ್ಲಿ ಇರಬೇಕು ಹೇಳುವಂಥ ವಿಷಯವನ್ನ ಇವತ್ತಿನ ಮುರಳಿಯಲ್ಲಿ ಬಾಬಾರವರು ನಮಗೆ ತಿಳಿಸ್ತಾ ಇದ್ದಾರೆ. ಸೇವೆಯನ್ನ ಮಾಡ್ತಾ ಬಾಬಾ ಹೇಳ್ತಾರೆ, ಉಪರಾಮಾಗಿರ್ಬೇಕಂತ. ಯಾವುದೇ ಬಂಧನ, ಲೆಕ್ಕಾಚಾರಗಳು, ಅದು ಮಾಡಬೇಕು, ಇದು ಮಾಡಬೇಕು, ಇದು ಬ್ಯಾಲೆನ್ಸ್ ಇದೆ, ಆಗಿದೆ, ಹೀಗಿದೆ, ಯಾವುದೇ ಚಿಂತೆಗಳಿರಬಾರದು. ಮನಸ್ಸೆಲ್ಲೂ ಕೂಡ ಸೆಳೆತ ಬರಬಾರದು. ಎಷ್ಟೊಂದು ಆಶ್ಚರ್ಯಕರಾಗುತ್ತೆ. ನಾವು ಲೌಕಿಕದಲ್ಲೂ ಕೂಡ ಜಾಬಿಗೆ ಹೋಗ್ತೀವಿ, ಕೆಲವೊಬ್ಬರು ಟೀಚರ್ ಪ್ರೊಫೆಷನ್ ಮಾಡ್ತಾರೆ, ಕೆಲವೊಬ್ರು ಬಿಸ್ನೆಸ್ಸಿಗೆ ಹೋಗ್ತಾರೆ, ಬೇರೆ ಬೇರೆ ರೀತಿ ಕೆಲಸ ಕಾರ್ಯಗಳಿಗೆ ಹೋದಾಗ ಲೌಕಿಕದ ಯಾವುದೇ ವಿಷಯಗಳ ಜೊತೆಗೆ ಅವರು ಕನೆಕ್ಟ್ ಆಗಿರೋ ಜಾಬಿಗೆ ಮಾತ್ರ ಯಾವುದು ಅವರ ಮನಸ್ಸಿಗೆ ಆ ಸಮಯದಲ್ಲಿ ಬರೋದಿಲ್ಲ. ಅದಕ್ಕೆ 100% ಎಫರ್ಟ್ ಅನ್ನು ಇಟ್ಟಿರ್ತಾರೆ. ಯಾವಾಗ ಆಧ್ಯಾತ್ಮಿಕ ಸಂಪಾದನೆಗೆ ಬಂದ್ಬಿಡ್ತವ್ಯೋ ಅವಾಗೆಲ್ಲ ವಿಷಯಗಳು ಬಂದ್ಬಿಡ್ತವೆ. ಲೆಕ್ಕಾಚಾರಗಳು, ಸಮಸ್ಯೆಗಳು, ಪರಿಸ್ಥಿತಿಗಳು, ಯೋಚನೆಗಳು, ಚಿಂತೆಗಳು, ಕೆಲಸ ಬ್ಯಾಲೆನ್ಸ್ ಇರೋದು, ಅಳೋದು ಎಲ್ಲನೂ ಬಂದ್ಬಿಡ್ತಾವೆ. ಸಂಪಾದನೆ ಎಲ್ಲಿಂದ ಆಗತ್ತೆ? ಬಾಬಾ ಹೇಳ್ತಾರೆ, ವಿಶೇಷವಾಗಿ ಈಶ್ವರಿ ಸೇವೆ ಮಾಡುವಂಥ ಸಮಯದಲ್ಲಿ ನಿಮ್ಮ ಮನಸ್ಸು ಉಪರಾಮಾಗಿರ್ಬೇಕು. ಉಪರಾಮ ಅಂತ ನಿದ್ರೆ ಮಾಡೋದಲ್ಲ, ಜುಟ್ಕ ಅಲ್ಲ, ಅಲ್ಲ, ಹಂಗಲ್ಲ. ಬೇರೆ ಎಲ್ಲ ವಿಷಯಗಳಿಂದ, ವಸ್ತುಗಳಿಂದ, ವ್ಯಕ್ತಿಗಳಿಂದ, ಕರ್ಮದಿಂದ, ಕರ್ಮದ ಫಲದಿಂದ, ಕರ್ಮದ ಪ್ರಭಾವದಿಂದ, ಕರ್ಮ ಬಂಧನದಿಂದ, ಕರ್ಮ ಸಂಬಂಧದಿಂದ ಮುಕ್ತರಾಗಿರ್ಬೇಕು. ಕೇವಲ ನಿಮ್ಮ ಮನಸ್ಸು ಬುದ್ಧಿ ಪರಮಾತ್ಮನಲ್ಲಿ ಇಟ್ಟಿದ್ದೀರಿ. ಪರಮಾತ್ಮ ಅದನ್ನು ಏನ್ ಮಾಡ್ತಿದ್ದಾರೆ? ಉಪಯೋಗವನ್ನು ಮಾಡ್ತಾರೆ. ಉಪರಾಮ್. ಅದು ಹೇಗೆ ಬರ್ತದೆ ಉಪರಾಮ್? ಅದಕ್ಕೆ ಕಾರಣ ಬಾಬಾ ಹೇಳ್ತಾರೆ, ಬೇಹದ್ದಿನ ವೈರಾಗ್ಯ ವೃತ್ತಿ. ವೈರಾಗ್ಯ ವೃತ್ತಿನೂ ಇರ್ಬೋದು, ಬೇಹದ್ದಿನ ವೃತ್ತಿ ಇರಬಹುದು. ಏನದು ಬೇಹದ್ದಿನ ವೃತ್ತಿ? ನಾವೇನ್ ಮಾಡ್ತೀವಿ? ಸ್ಥೂಲವಾಗಿರುವಂಥ ಕಾರ್ಯಕ್ರಮದ ಬಗ್ಗೆ ಯೋಚನೆ ಮಾಡ್ತೀವಿ. ಸೆಂಟರ್ ಓಪನಿಂಗ್ ಇರ್ಬೋದು, ಯಾವುದೊಂದು ಕೆಲವೊಂದು ಆತ್ಮಗಳಿಗೆ ಈಶ್ವರಿ ಜ್ಞಾನಕ್ಕೆ ತರುವಂಥದ್ದು ಇರ್ಬೋದು, ನಮ್ಮ ಪರಿವಾರದಲ್ಲಿ ಕೆಲವೊಂದು ಏರಿಯಾದಲ್ಲಿ ಅದಕ್ಕೆ ಹೇಗೆ ಭಾಷಣ ಮಾಡಬೇಕು, ಹೇಗೆ ಗೆಸ್ಟ್ಗಳನ್ನು ಕರೆಸಬೇಕು, ಅವರಿಗೆ ಹೇಗೆ ಬ್ರಹ್ಮಭೋಜನ ತಿನ್ನಿಸ್ಬೇಕು, ಏನು ಉಡುಗೊರೆ ಕೊಡಬೇಕು, ಅದನ್ನು ಮಾಡ್ತಾ ಮಾಡ್ತಾ ಆ ಸೇವೆಯಲ್ಲಿ ನನ್ನ ಮಾತನ್ನು ಜನ ಕೇಳಬೇಕು, ನನಗೆ ಗೌರವ ಕೊಡಬೇಕು, ನನಗೆ ಪ್ರೀತಿ ಇರಬೇಕು, ನನಗೆ ಸನ್ಮಾನ ಮಾಡಬೇಕು, ನನ್ನನ್ನು ಹೊಗಳಬೇಕು, ನನಗೆ ಪೋಸ್ಟಿನ ಪೊಸಿಷನ್ ಕೊಡಬೇಕು ಹೇಳುವಂಥ ಈ ಎಲ್ಲ ಇಚ್ಛೆಗಳು ಬರ್ತಾವೆ. ಇನ್ನು ಕೆಲವೊಂದ್ಸಲ ಸಂಘಟನೆಯಲ್ಲಿ ನಾವು ಸೇವೆಗೆ ನಿಮಿತ್ತರಾದಾಗ ಕೆಲವೊಂದು ಕರ್ಮದ ಲೆಕ್ಕಾಚಾರಗಳು ಬರ್ತಾವೆ. ಪ್ರತಿಯೊಬ್ಬರ ಸಂಸ್ಕಾರ ಬೇರೆ ಬೇರೆ ಇದ್ದಾಗ, ನಾವು ಸಂಸ್ಕಾರವೆಲ್ಲ ಮಾಡ್ತಿದ್ದಾಗ, ನೋಡಿ ನಾನು ಹೇಳಿ ಸರಿ ಇತ್ತು, ಇವ್ರು ಮಾಡಲೇ ಇಲ್ಲ, ನಾನು ಹೇಳ್ದಂಗೆ ಮಾಡಿದ್ರೆ ಸರಿ ಆಗ್ತಿತ್ತು ಹೇಳುವಂತ ಒಂದು ಅಹಂಕಾರನೂ ಕೂಡ ನಮ್ಮಲ್ಲಿ ಬಂದ್ಬಿಡುತ್ತೆ. ಅಂದ್ರೆ ಅಲ್ಲಿ ಅಡೆತಡೆಗಳು, ಪರಿಸ್ಥಿತಿಗಳು ತುಂಬಾ ಇರ್ತವೆ. ಅದಕ್ಕಾಗಿ ಬಾಬಾ ಹೇಳ್ತಾರೆ, ಬೇಹದ್ದಿನ ಸೇವೆ ಇಲ್ಲ, ಅವ್ರಿಗೆ ಯಾರ ಅವಶ್ಯಕತೆನೂ ಇಲ್ಲ.
ಮನಸ್ಸನ್ನು ಪರಮಾತ್ಮನ ಕೈಯಲ್ಲಿ ಕೊಟ್ಟಿದ್ದೀರಿ. ಪರಮಾತ್ಮ 3 ಲೋಕಕ್ಕೆ ಪ್ರತಿಯೊಂದು ಕಣ 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 ಕಣಗಳಿಗೂ ಕೂಡ ಪರಮಾತ್ಮನ ಶಕ್ತಿನ ಕೊಡ್ತದೆ. ಅಪೋಸಿಷನ್ ಇಲ್ಲ, ಆಬ್ಜೆಕ್ಷನ್ಸ್ ಇಲ್ಲ. ನಾವು ಜ್ಞಾನ ಹೇಳಲಿಕ್ಕೆ ಹೋದ್ವಿ, ಪ್ರಶ್ನೆ ಕೇಳಿದ್ರು ಏನು ಉತ್ತರ ಇರ್ತದೋ ಏನೋ, ಸರಿನೋ ತಪ್ಪೋ, ಅವ್ರನ್ನ ನಿಂದನೆ ಮಾಡ್ಬಿಟ್ಟು ಏನಾಗ್ಬಿಡತ್ತೆ, ಸ್ಥಿತಿ ಹಾಳಾಗ್ಬಿಡ್ತದೇನೋ, ಇನ್ಸಲ್ಟ್ ಆಗ್ಬಿಡತ್ತೇನೋ, ಹೇಳಿರುವಂಥ ಜ್ಞಾನ ಏನೋ ತಪ್ಪಾಗ್ಬಿಟ್ರೆ 100ಕ್ಕೆ 100 ಶಿಕ್ಷೆ ಸಿಗ್ಬಿಡ್ತಾರೆ. ಅದು ಯಾವ ಭಯನೂ ಹೆದರಿಕೆನೂ ಅಳುಕು ಅಂಜಿಕೆ ಹೆದರಿಕೆ ಏನೂ ಕೂಡ ಇರೋದಿಲ್ಲ. ಅದಕ್ಕಾಗಿ ಬೀಹದ್ದಿನ ವ್ರತಿ ಸದಾ ಕಾಲ ವಿಶ್ವ ಕಲ್ಯಾಣ ಮಾಡಬೇಕು ಹೇಳುವಂತ ಒಂದು ಮನೋಭಾವ ಮನಸ್ಸಿನಲ್ಲಿರ್ಲಿ. ಜೊತೆಯಲ್ಲಿ ಬೀಹದ್ದಿನ ವೈರಾಗ್ಯ ವೃತ್ತಿ. ವೈರಾಗ್ಯ ಅಂತಂದ್ರೆ ಏನು? ಅದನ್ನು ನೋಡ್ಬೇಕು, ಇದನ್ನು ನೋಡ್ಬೇಕು, ಹಾಗೆ ಮಾಡ್ಬೇಕು, ಹೀಗೆ ಯಾವುದೇ ರೀತಿ ಇಚ್ಛೆಗಳಿರಬಾರ್ದು ಆತ್ಮೀಯರೇ. ಇಂದ್ರಿಯ ಸುಖ ಸಾಕು, ನೋಡಿದ್ದಾಯ್ತು. ಅದೆಲ್ಲದಲ್ಲಿ ನಮಗೆ ಬೇಡ ಅಂತ ಒಂದು ವಾಕರಿಕೆ ಬರಬೇಕು ಅಂತಂದ್ರೆ ನಮಗೆ ಚೆನ್ನಾಗಿರುವಂತಹ ಈಶ್ವರ್ಯ ಸುಖದ ಅನುಭವ ಆಗ್ಬೇಕಾಗ್ತದೆ. ಅವಾಗ ಇದನ್ನು ಬಿಡ್ಲಿಕ್ಕೆ ನಾವೇನಾಗಿರ್ತೀವಿ, ರೆಡಿ ಇರ್ತೀವಿ. ಅದಕ್ಕೆ ಯಾವುದೇ ಇಚ್ಛೆಗಳು ಬೇಗದ್ದಿನಲ್ಲಿ ನಾನು ಸತ್ಯಕ್ಕೆ ಹೋಗ್ಬೇಕು, ರಾಜನಾಗ್ಬೇಕು, ಆ ಇಚ್ಛೆನೂ ಇರಬಾರ್ದು. 36 ವೆರೈಟಿ ಊಟ ಬೇಕು, ಸಿಂಹಾಸನದ ಮೇಲೆ ಕುತ್ಕೊಳ್ಬೇಕು, ಹೀಗೆ ಯೋಚನೆ ಮಾಡಿ. ವಿಶ್ವದ ಸರ್ವ ಆತ್ಮಗಳಿಗೆ, ಶಕ್ತಿಗಳಿಗೆ, ಜಡವಸ್ತುಗಳಿಗೆ ಅವಶ್ಯಕತೆ ಇದ್ದಾಗ ಪರಮಾತ್ಮನ ಶಕ್ತಿಯನ್ನು ತಲುಪಿಸಿದಾಗ ಸಿಗುವಂತ ಅವರ ಆಶೀರ್ವಾದದ ಸುಖ 5,000 ವರ್ಷದಲ್ಲಿ ಬೇರೆ ಯಾವಾಗಲಾದ್ರೂ ಸಿಗ್ಲಿಕ್ಕೆ ಸಾಧ್ಯನಾ? ಯೋಚನೆ ಮಾಡಿ. ಒಂದ್ಸಲ ಮಾಡಿಬಿಟ್ಟು ನೋಡಿ, ಅವಾಗ ಫಲಿತಾಂಶ ಗೊತ್ತಾಗತ್ತೆ ನಿಮಗೆ ಎಷ್ಟು ಚೆನ್ನಾಗಿರ್ತದೆ ಅಂತ. ಆ ರೀತಿ ವರ್ತಮಾನ ಸಮಯದಲ್ಲಿ ಬ್ರಹ್ಮ ಬಾಬಾರವರು ಅವ್ಯಕ್ತವಾಗಿ ಸಂಪೂರ್ಣ ಆದರೂ ಕೂಡ ಅವ್ರ ಪೋಸ್ಟ್ ಫಿಕ್ಸ್ ಆದ್ರೂ ಕೂಡ ಪ್ರತಿ ಕ್ಷಣ ಪ್ರತಿ ಸಮಯ ವಿಶ್ವ ಕಲ್ಯಾಣಕ್ಕೋಸ್ಕರ ಏನು ಬೇಹದ್ದಿನ ಸೇವೆಯನ್ನ ಮಾಡ್ತಾ ಇದ್ದಾರೆ. ಅವರು ಸಮಾನ ಸಂಪನ್ನರಾಗಿ, ಅಂದ್ರೆ ಸ್ಥೂಲವಾಗಿ ಏನ್ ಸಿಗ್ತದೋ ಅದರಲ್ಲಿ ಸಂಪನ್ನತೆ. ಆದ್ರೆ ಬೇರೆಯವ್ರಿಗೆ ಕೊಡಬೇಕು 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 ಹೇಳೋದಲ್ಲ, ಅದರಲ್ಲಿ ಹಸಿವಿರಬೇಕು. ನಮ್ದು ಉಲ್ಟಾ, ಬೇರೆಯವ್ರು ಕೊಡೋದಲ್ಲಿ ಸಂಪನ್ನತೆ ಇಲ್ಲ. ನನಗಬೇಕು ನನಗಬೇಕು ನನಗಬೇಕು, ಅದು ನನಗೆ ಯಾವುದು ಬೇಕು? ಸ್ಥೂಲವಾಗಿರುವಂಥ ಹಣ, ಹೆಸರು, ಕೀರ್ತಿ ನನಗೆ ಬೇಕು, ನನ್ನ ಮಕ್ಕಳಿಗೆ ಬೇಕು, ನನ್ನ ಪರಿವಾರಕ್ಕೆ ಬೇಕು, ನನ್ನ ಕುಟುಂಬಕ್ಕೆ ಬೇಕು. ಇದಕ್ಕೆ ಸಂಪನ್ನತೆ ಅಂತ ಹೇಳೋದಿಲ್ಲ. ನೀವೆಷ್ಟು ಬೇಹದಿನ ಸೇವೆಗೆ ನಿಮಿತ್ತರಾಗ್ತಿರೋ ಆತ್ಮೀಯರೇ, ಅಷ್ಟು ಆತ್ಮ ಮತ್ತು ಮನಸ್ಸು ಬುದ್ಧಿ ಸಂಪನ್ನವಾಗ್ತದೆ. ಹೊಟ್ಟೆ ಅಲ್ಲ, ಶರೀರದ ಹೊಟ್ಟೆ ಅಲ್ಲ. ಅದು ಸಂಪನ್ನವಾದಾಗ ಸಾಧಾರಣ ಭೋಜನನು ಕೂಡ ನಿಮ್ಗೆ ತುಂಬಾ ಖುಷಿ ಕೊಡ್ತದೆ. ಸಾಧಾರಣ ಬಟ್ಟೆನೂ ಕೂಡ ಆನಂದವಾಗಿರ್ತದೆ. ಆ ಬೇಹದಿನ ವೈರಾಗ್ಯ ಇಲ್ಲ ಅಂತಂದ್ರೆ, ಅಯ್ಯೋ ಇಂಥ ಊಟ ಕೊಟ್ಬಿಟ್ಟಿದಾರಪ್ಪ ಇವರು, ಅಷ್ಟು ದೂರದಿಂದ ನಾವು ಬಂದಿದ್ದೀವಿ, ಬರೀ ಇಷ್ಟು ಊಟ ತಿನ್ಲಿಕ್ಕೆ ಇಲ್ಲಿ ಇವ್ರ ಮನೆಗೆ ಬರ್ಬೇಕಿತ್ತು. ಇಂಥದ್ದೆಲ್ಲ ಪ್ರಶ್ನೆಗಳು ನಮ್ಮ ಮನಸ್ಸಿನಲ್ಲಿ ಬರ್ತಾವೆ. ಅದಕ್ಕಾಗಿ ಆತ್ಮಜ ಭೋಜನವನ್ನ ಕೊಡಿ, ಬೇರೆಯವರಿಗೆ ಪರಮಾತ್ಮನ ಭೋಜನವನ್ನ ಕೊಡಲಿಕ್ಕೆ ನಿಮಿತ್ತರಾಗಿ. ಮಕ್ಕಳೇ, ಇನ್ನು ಸ್ವಲ್ಪ ಸಮಯದಲ್ಲಿ ಹೊಸ ವೆರೈಟಿಯ ಸೇವೆ ಆರಂಭ ಆಗೋದಿದೆ. ಪರದೆ ಓಪನ್ ಆಗತ್ತೆ. ಪರದೆ ಅಂತಂದ್ರೆ ಏನು ನಮಗೆಲ್ಲ ಗೊತ್ತು. ನಾಟಕ ಆರಂಭ ಆಗೋ ಮೊದಲು ಸ್ಟೇಜಲ್ಲಿ ಪರದೆ ಹಾಕಿರ್ತಾರೆ. ಪಾತ್ರಧಾರಿಗಳೆಲ್ಲ ರೆಡಿ ಆದ ಮೇಲೆ ಪರದೆ ಓಪನ್ ಆಗ್ತದೆ, ಅವಾಗ ನಾಟಕ ಓಪನ್ ಆಗ್ತದೆ. ಹಾಗೆ ಯಾವ ಪರದೆ ಓಪನ್ ಆಗತ್ತೆ? ಭಗವಂತನ ಪ್ರತ್ಯಕ್ಷತೆಯ ಪರದೆ ಓಪನ್ ಆಗ್ತದೆ. ಇವಾಗ ಇನ್ನೂ ಜ್ಞಾನ ಹೇಳ್ತಾ ಇದ್ದೀರಿ. ಪ್ರತ್ಯಕ್ಷತೆ ಪರದೆ ಓಪನ್ ಆದಾಗ ಸ್ಟೇಜ್ ಮೇಲೆ ನಿಮಿತ್ತವಾಗಿರುವಂತ ಆತ್ಮಗಳು ಕೂತ್ಕೊಳ್ತಾರೆ. ಆ ಪರದೆ ಓಪನ್ ಆದ ತಕ್ಷಣದಲ್ಲಿ ಎದುರುಗಡೆಗಿರುವಂತ ಕೋಟ್ಯಾಂತರ ಆತ್ಮನಿಗೆ ಡೈರೆಕ್ಟ್ಲಿ ಆರ್ ಇಂಡೈರೆಕ್ಟ್ಲಿ, ಸಾಧನದ ಮೂಲಕ, ಸೈನ್ಸಿನ ಸಾಧನ, ಟಿವಿ, ಮೊಬೈಲ್, ಯೂಟ್ಯೂಬ್ ಮೂಲಕನೋ ಪ್ರಾಕ್ಟಿಕಲಿ ಭಗವಂತನ ಸಾಕ್ಷಾತ್ಕಾರ, ಶಕ್ತಿಯ ಅನುಭವ, ಅವ್ರ ಸಮಸ್ಯೆಗಳಿಗೆ ಪರಿಹಾರ, ಇದೆಲ್ಲ ಸಿಗಬೇಕು ಅಂತಂದ್ರೆ ನಿಮ್ಮ ಮನಸ್ಸು ಅಷ್ಟು ಶುದ್ಧವಾಗಿರಬೇಕು, ಸ್ವಚ್ಛವಾಗಿರಬೇಕು. ಈಗಿನಿಂದನೇ ಬೇಹದ್ದಿನ ಸೇವೆಗೆ ನಿಮ್ಮ ಮನಸ್ಸು ರೆಡಿಯಾಗಿರಬೇಕು. ಎದುರುಗಡೆ ಕೆಲವರು ಕೂಗ್ತಾ ಇರ್ತಾರೆ, ಅಳ್ತಾ ಇರ್ತಾರೆ, ಡ್ಯಾನ್ಸ್ ಮಾಡ್ತಾ ಇರ್ತಾರೆ, ನಿಂತ್ಕೊಂಡಿರ್ತಾರೆ, ಚಪ್ಪಾಳೆ ಹೊಡಿತಾ ಇರ್ತಾರೆ, ಬೀಳ್ತಾರೆ, ಏನೇನೋ ಮಾಡ್ತಾ ಇರ್ತಾರೆ. ಅದ್ರ ಕಡೆ ನಿಮ್ ಗಮನನೇ ಇರಬಾರದು. ಪ್ರಾಕ್ಟೀಸ್ ಇರಬೇಕಾಗ್ತದೆ. ತುಂಬಾ ವರ್ಷದ ಪ್ರಾಕ್ಟೀಸ್ ಇರಬೇಕು. ಬಾಬಾ ಹೇಳ್ತಾರೆ, ಮಕ್ಕಳೇ ಇಂಥ ಒಂದು ಪೋಸ್ಟ್ ಇತ್ತು ಅಂತ ನನಗೆ ಗೊತ್ತಿರಲಿಲ್ಲ, ಅದಕ್ಕೋಸ್ಕರ ಈಗಿನಿಂದಲೇ ನೀವು ರೆಡಿ ಮಾಡ್ತಿದ್ದೀರಾ ಅಂತ ಬಿಡು, ಗೊತ್ತಿರಲಿಲ್ಲ ಅಂತ ನಾಳೆ ನನಗೆ ಕಂಪ್ಲೇಂಟನ್ನು ಮಾಡಬೇಡಿ.
ಒಂದು ವೇಳೆ ಸಮಯಕ್ಕೆ ನೀವು ಸರಿಯಾಗಿ ರೆಡಿ ಆಗಿಲ್ಲ ಅಂತಂದ್ರೆ ನೀವು ಸ್ಟೇಜಲ್ಲಿ ಇರೋದಿಲ್ಲ, ಸ್ಟೇಜಿನ ಎದರ ಭಾಗದಲ್ಲಿ ಇರ್ತೀರಿ. ಕೂತ್ಕೊಂಡು ನೋಡೋರಾಗ್ತೀರಾ ಹೊರತು ನಿಮಿತ್ತರಾಗ್ಲಿಕ್ಕೆ ಸಾಧ್ಯವಿಲ್ಲ. ಅದಕ್ಕಾಗಿ ಅದು ಯಾವಾಗ ಬೇಕಾದ್ರೂ ಬಾಬಾ ಆ ಪಾತ್ರವನ್ನ ಮಕ್ಕಳಿಂದ ಆರಂಭ ಮಾಡಬಹುದು. ಯಾವಾಗ ಬೇಕಾದ್ರೂ ಆಗ್ಬೋದು. ಅದು ಸಮಯ ಹತ್ತಿರದಲ್ಲಿ ಬಂದಿದೆ. ಯಾಕಂದ್ರೆ ನಿಮ್ಮ ಸಹೋದರ ಆತ್ಮರು ಕೂಗ್ತಾ ಇದ್ದಾರೆ, ಬೊಬ್ಬೆ ಹೊಡಿತಾ ಇದ್ದಾರೆ, ಭಗವಂತ ಇಲ್ಲಿದ್ದೀಯಪ್ಪ ಮುಕ್ತಿದಾತ. ಹಾಗೆ ಪರಮಧಾಮದ ಗೇಟ್ ಓಪನ್ ಮಾಡುವಂತ ಸಮಯ ಆತ್ಮೀಯರೇ ಬಂದಿದೆ, ಮಕ್ಕಳೇ ಬಂದಿದೆ. ಗೇಟ್ ಓಪನ್ ಮಾಡಬೇಕು ಅಂತಂದ್ರೆ ಪ್ರಪಂಚದ ಎಲ್ಲರಿಗೂ ಕೂಡ ಭಗವಂತ ಬಂದಿರೋದು ಗೊತ್ತಾಗ್ಬೇಕಲ್ವಾ? ಮಕ್ಕಳ ಮೂಲಕ ತಾನೇ ಭಗವಂತನ ಪ್ರತ್ಯಕ್ಷತೆ ಆಗ್ಬೇಕು. ಆವಾಗ ನಿಮ್ಮ ಮನಸ್ಸು ಎಷ್ಟು ಶುದ್ಧವಾಗಿರಬೇಕು ಅಂತಂದ್ರೆ ಪರಮಾತ್ಮನ ಶಕ್ತಿ ಬಿಟ್ಟು ಬೇರೆ ಏನು ಹೋಗ್ಬಾರ್ದು. ನೋಡಿ, ಪಾತ್ರೆ ಶುದ್ಧವಾಗಿದ್ದರೆ ಮಾತ್ರದಲ್ಲಿ ಹಾಲು ಹಾಕಿದಾಗ ಅದು ಹಾಲು ಹಾಳಾಗೋದಿಲ್ಲ ಅಲ್ವಾ? ಸ್ವಲ್ಪನೂ ಹುಳಿ ಇದ್ರೆ ಏನಾಗ್ತದೆ, ಹಾಳಾಗ್ಬಿಡ್ತದಲ್ವಾ? ಅದಕ್ಕಾಗಿ ಈಶ್ವರಿ ಸೇವೆ ಮಾಡಬೇಕಾದ್ರೆ ನಿಮ್ಮ ಮನಸ್ಸಿನಲ್ಲಿ ವೈಯಕ್ತಿಕವಾಗಿ ನಿನ್ನೆ ಇವತ್ತು ನಾಳೆ ಅಂದ್ರೆ ಹಳೆ ವಿಕರ್ಮ ವಿನಾಶ ಆಗೋದ್ರ ಬಗ್ಗೆ ಆಗಲಿ, ಇವತ್ತು ನನಗೆ ಬೇಕು ಅಂತಾಗ್ಲಿ, ಭವಿಷ್ಯಕ್ಕೋಸ್ಕರ ಬೇಕು ಅಂತ ಬಿಟ್ಟಾಗ್ಲಿ ಯಾವುದೇ ವೈಯಕ್ತಿಕ ಇಚ್ಛೆಗಳು, ಸ್ವ ಅರ್ಥ, ಆಸೆಗಳು, ಆಕಾಂಕ್ಷೆಗಳು ಇರಕೂಡದು. ನೋ. ನಿಮ್ಗೆ ಏನು ಬೇಕು ಅದನ್ನು ಕೊಡಿಸುವಂತ ಜವಾಬ್ದಾರಿ ಭಗವಂತಂದಿರ್ತದೆ. ನನ್ನ ವೈಯಕ್ತಿಕ ಜೀವನದಲ್ಲಿ ನೋಡ್ತಾ ಇದ್ದೀನಿ ಆತ್ಮೀಯರೇ, ಯಾವಾಗ ನಾವು ಬಾಬನ ಮಗು ಆದ್ವಿ, ನಮ್ಮ ಶರೀರಕ್ಕೆ ಬೇಕಾದ ಊಟ ಇರ್ಬೋದು, ತಿಂಡಿ ಇರ್ಬೋದು, ಬಟ್ಟೆ ಇರ್ಬೋದು, ನಮ್ಮ ಲೆಕ್ಕಾಚಾರ ಇರ್ಬೋದು, ನಮ್ಮ ಪರಿವಾರದ ಲೆಕ್ಕಾಚಾರ ಇರ್ಬೋದು, ಮೆಡಿಸಿನ್ ಸಂಬಂಧಪಟ್ಟಂತೆ, ಡಾಕ್ಟರ್ ಸಂಬಂಧಪಟ್ಟಂತೆ ಏನೇನು ಅವಶ್ಯಕತೆ ಇದೆ. ಸಿಂಪಲ್ ತುಂಬಾ ಶ್ರೀಮಂತಿಕೆ ಅಲ್ಲ, ನೋ, ಅದಲ್ಲ. ಎಷ್ಟು ಅವಶ್ಯಕತೆ ಇದೆಯೋ ಅದನ್ನು ಬಾಬಾ ಸಮಯದ ಅನುಸಾರ ಧನ ಇರ್ಬೋದು, ವಸ್ತುಗಳಿರ್ಬೋದು, ಮೆಡಿಸಿನ್ಸ್ ಇರ್ಬೋದು, ಜನರ ಸಹಯೋಗ ಇರ್ಬೋದು, ಬಾಬಾ ಕೊಡ್ತಾ ಇದ್ದಾರೆ. ಅದಕ್ಕೆ ಬಾಬಾ ಹೇಳ್ತಾರೆ ಸಂಪನ್ನ. ಸ್ಥೂಲವಾಗಿರೋದು ಏನಿದೆ, ನಿನ್ನ ವೈಯಕ್ತಿಕ ಜೀವನದಲ್ಲಿ ಸಂಪನ್ನತೆ ಇರ್ಲಿ. ಅಯ್ಯೋ, ಅವ್ರ ದಿನಕ್ಕೆ ಒಂದು 10 ವೆರೈಟಿ ಅಡಿಗೆ ಮಾಡಿ ತಿಂತಾರಪ್ಪ, ನಮ್ಗ 3 ದಿನದ ಹಿಂದಿನ ಸಿಕ್ಕಿದೆ. ನಮ್ಮಮ್ಮ ಯಾವಾಗ್ಲೂ ಹೇಳ್ತಾ ಇರ್ತಾರೆ, ನಿನ್ಗೆ ಯಾವಾಗ್ಲೂ ಹಳೇದೇ ಸಿಗ್ತದೆ, ನಿನ್ನೆ ಮೊನ್ನೆದೇ ಸಿಗ್ತದೆ ಅಂತ. ನಾನು ಹೇಳ್ತಾರೆ ಭಾಗ್ಯ ಅಂತ. ಹಾಗಂದ್ರೆ ನನಗೆ ನಿನ್ನೆ ಮೊನ್ನೆ ಸಿಕ್ಕಿದ್ರೆ ನನಗೆ ಏನು ಬೇಜಾರಿಲ್ಲ, ಹೊಟ್ಟೆ ತುಂಬಿದ್ರೆ ಸಾಕಷ್ಟೇ. ಅದೇ ಸದಾಕಾಲ ಏನಿರಬೇಕು, ಬೇರೆಯವರ ದುಃಖವನ್ನು ದೂರ ಮಾಡಬೇಕು. ತಮ್ಮಲ್ಲಿ ಹೆಚ್ಚಿನ ಜನ ತಾಯಿಯಂದಿರಿದ್ದೀರಿ, ತಮಗೆ ಗೊತ್ತು. ತಾಯಿಯಂದರ ಒಂದು ವಿಶೇಷ ಮನೋಭಾವ ಏನಿರ್ತದೆ ಅಂತಂದ್ರೆ, ನನಗೆ ಊಟ ಇಲ್ದಿದ್ರೂ ಪರವಾಗಿಲ್ಲ, ನನ್ನ ಮಕ್ಕಳಿಗೆ ಇರಬೇಕು. ನಾನ್ ತಿಂಡಿ ತಿಂದಿದ್ದು ಪರವಾಗಿಲ್ಲ, ನನ್ನ ಮಕ್ಕಳಿಗೆ ಚೆನ್ನಾಗಿರಬೇಕು ಹೇಳುವಂತ ಮನೋಭಾವ ನಿಮ್ಮಲ್ಲಿದೆ. ನಿಮ್ಮ ಈಗಿನ ಜನರೇಷನ್ಗೆ ಏನಿದೆ ಬಿಟ್ಟಿದೋ ನನಗೆ ಗೊತ್ತಿಲ್ಲ, ಸರಿನಾ? ಆ ಭಾವಗಳು ಇವತ್ತು ಚೇಂಜ್ ಆಗಿದೆ. ಮೊದಲು ನಾನು ತಿನ್ಬೇಕು ಅಲ್ವಾ? ಹಳೆ ಕಾಲದಲ್ಲಿ ತಮಗೆ ಗೊತ್ತು, ಮೊದಲು ಪತಿಗೆ ಊಟ ಬಡಿಸಿ ಅವ್ರು ಆದ ಮೇಲೆ ಅವ್ರ ತಟ್ಟೆಯಲ್ಲಿ ತಾಯಿಯಂದಿರು ಊಟ ಮಾಡ್ತಿದ್ರು. ಇವತ್ತು ಹಂಗಲ್ಲ, ಪತಿನೇ ಅಡಿಗೆ ಮಾಡ ಮಾತೇಳಿ ತಿನ್ನಿಸ್ಬೇಕು, ಆ ಲೆವೆಲ್ ಬಂದಿದೆ. ಓಕೆ. ಹಾಗೆ ಇಲ್ಲಿ ಹೇಳ್ತಾರೆ, ಈ ರೀತಿ ಬೇಹದ್ದಿನ ವೃತ್ತಿಯನ್ನ ಧಾರಣೆ ಮಾಡಿ ಬ್ರಹ್ಮ ಬಾಬಾರವರ ಸಮಾನ ಯಾವಾಗ ಬೇಕಾದರೂ ಬಾಬಾರವರಿಂದ ಕರೆಗಳು ಬಂದಾಗ ಬೇಹದ್ದಿನ ಸ್ಟೇಜಿನಲ್ಲಿ ಬೇಹದ್ದಿನ ಸೇವೆ ಮಾಡಲಿಕ್ಕೆ ಎವರ್ ರೆಡಿ ಆಗಿರಬೇಕು. ಇಲ್ಲ, ನಾನು ರೆಡಿ ಆಗಿಲ್ಲ, ಸ್ವಲ್ಪ ಟೈಮ್ ಬೇಕು, ನೀವು ಮೊದಲೇ ನನಗೆ ಯಾಕೆ ಹೇಳಲಿಲ್ಲ, ಹೇಳಿದ್ದು ನಾನು ರೆಡಿ ಆಗಿಬಿಟ್ಟು ಬರ್ತಿದ್ದೇನಲ್ಲ ಅಂತ ಹೇಳ್ಬಿಟ್ಟು ಕಾರಣಗಳನ್ನ ಬಾಬಾ ಕೇಳಲಿಕ್ಕೆ ರೆಡಿ ಇಲ್ಲ. ಅದಕ್ಕಾಗಿ ಅಂದ್ರೆ ಸ್ಟೇಜ್ ಕರೆದು ಲಕ್ಷಾಂತರ ಜನ ಎದುರುಗಡೆ ನಿಮ್ಮ ಸ್ಟೇಜಲ್ಲಿ ಕರೀತಾರೆ ಅಂತ ಅರ್ಥ ಅಲ್ಲ. ನೀವು ತರಕಾರಿ ಮಾರ್ಕೆಟಲ್ಲಿ ಇದ್ದಾಗಲೂ ಕೂಡ ನಿಮ್ಮ ಮನಸ್ಸು ಟಕ್ ಅಂತ ಶಾಂತ ಆಗಿರ್ಬೋದು. ಆವಾಗ ನಿಮ್ಗೆ ಗೊತ್ತಾಗಬೇಕು, ನಿಮ್ಮ ಮನಸ್ಸನ್ನ ಭಗವಂತ ಉಪಯೋಗ ಮಾಡ್ತಿದ್ದಾರೆ. ತಕ್ಷಣ ಅವ್ನಿಗೆ ಕೊಟ್ಬಿಡ್ಬೇಕು ಅದನ್ನು. ಲೌಕಿಕದಲ್ಲಿ ನೋಡಿ, ಎಲ್ಲೇ ಇದ್ದೂ ಕೂಡ ಮಗ ಒಂದು ಫೋನ್ ಮಾಡಿ, ಅಮ್ಮ ಅರ್ಜೆಂಟಾಗಿ ಹಣ ಬೇಕು ಅಂತಂದ್ರೆ ಎಲ್ಲಾ ಕೆಲಸ ಪಕ್ಕದಲ್ಲಿ ಇಟ್ಬಿಟ್ಟು ಗೂಗಲ್ ಪೇ ಮಾಡ್ತೀವಿ, ಅವರಿಗೆ ಫೋನ್ ಪೇ ಮಾಡ್ತೀವಿ, ಯಾರ ಸಾಲ ತಗೊಳ್ತೀವಿ, ಬ್ಯಾಂಕಲ್ಲಿ ಹೋಗ್ಬಿಟ್ಟು ಡೆಪಾಸಿಟ್ ಮಾಡ್ತೀವಿ, ಅವ್ರಿಗೆ ಹಣ ಕೊಡ್ಲಿಕ್ಕೆ ಇನ್ನೂ ವ್ಯವಸ್ಥೆಯನ್ನು ಮಾಡ್ತೀವಿ. ಇಷ್ಟು ಬೇಗದ ಕಡೆ ಗಮನವನ್ನ ಕೊಡ್ತೀವಿ. ಅದೇ ರೀತಿ ಈಶ್ವರಿ ಸೇವೆಗೆ ಕೂಡ ಎವರ್ ರೆಡಿ ಆಗಿರಬೇಕು ಮಾನಸಿಕವಾಗಿ. ಆ ಸಮಯದಲ್ಲಿ ಎಷ್ಟು ಸಮಯ ಬಾಬಾ ನಿಮ್ಮನ್ನ ಉಪಯೋಗ ಮಾಡ್ತಾರೋ ಅವಾಗ ಈಶ್ವರಿ ಸೇವೆ ಬಿಟ್ಟು ನಿಮ್ಮ ಮನಬುದ್ಧಿ ಬೇರೆ ಯಾವುದೇ ಕರ್ಮದ ಕಡೆಗೆ
ನೀವು ಉಪಯೋಗ ಮಾಡಕೂಡದು. ಡಿಟ್ಯಾಚ್, ಆರಾಮಾಗಿರ್ಬೇಕಾಗ್ತದೆ. ಸರಿ, ಅಂದ್ರೆ ನಿಮ್ಗೆ ಆ ಕರ್ಮದ ಬಗ್ಗೆನೇ ಅರಿವು, ಅನುಭವ, ಕರ್ಮದ ಫಲದ ಆ ಒಂದು ಅನುಭವ ನಿಮ್ಗೆ ಆಗ್ತಾ ಇರಬೇಕಾಗ್ತದೆ. ಈ ರೀತಿ ಮಕ್ಕಳೇ ರೆಡಿಯಾಗಿ. ಇವತ್ತು ಗ್ರೇಟ್ ಗ್ರ್ಯಾಂಡ್ ಫಾದರ್ ತನ್ನ 4 ಕಡೆಯ ಕೋಟಿಗಳಲ್ಲಿ ಕೆಲವರು, ಕೆಲವರಲ್ಲಿ ಕೆಲವರ ಭಾಗ್ಯವನ್ನು ನೋಡ್ತಾ ಇದ್ದಾರೆ. ಬೇರೆಯವರಿಗೆ ಸೇವೆ ಮಾಡಬೇಕು ಅಂದ್ರೆ ನಿಮ್ಮಲ್ಲಿ ಅಷ್ಟು ಸ್ಟಾಕ್ ಇದ್ರೆ ತಾನೇ ಸೇವೆ ಮಾಡ್ಲಿಕ್ಕಾಗ್ತದೆ. ನಿಮ್ಮ ಕಷ್ಟಗಳಿಗೆ ನಿಮ್ಮ ಹತ್ರ ಹಣ ಇಲ್ಲ, ಅಷ್ಟು ಶಾಂತಿ ಸುಖ ಇಲ್ಲ ಅಂತಂದ್ಮೇಲೆ ಬೇರೆಯವ್ರಿಗೆ ಎಲ್ಲಿಂದ ಕೊಡ್ತೀರಾ? ಮಾಡಿರುವಂತ ಅಡಿಗೆ ನಿಮ್ಮ ಹೊಟ್ಟೆನೇ ತುಂಬ್ತಾ ಇಲ್ಲ ಅಂತಂದ್ಮೇಲೆ ಬೇರೆಯವ್ರಿಗೆ ಹೊಟ್ಟೆ ಎಲ್ಲಿ ಕೊಡ್ತೀರಿ ನೀವು? ಅಲ್ವಾ? ಅದಕ್ಕೆ ಇಷ್ಟೆಲ್ಲ ವರ್ಷದ ಆಧಾರದಲ್ಲಿ ಮಕ್ಕಳ ಹತ್ರ ಭಾಗ್ಯ ಎಷ್ಟಿದೆ. ಎಷ್ಟು ಸುಂದರವಾದ ಮಾತನ್ನು ಹೇಳ್ತಾರೆ ಬಾಬಾ. ಜ್ಞಾನ ಎಷ್ಟಿದೆ ಅಂತ ಬಾಬಾ ಹೇಳಲಿಲ್ಲ, ನಮ್ಮ ಹತ್ರ ಜ್ಞಾನ ಬೇಕಾದಷ್ಟಿದೆ. ಯಾವುದಕ್ಕೆ? ಬೇರೆಯವ್ರಿಗೆ ಹೇಳಲಿಕ್ಕೆ. ಮುರ್ಲಿಲ್ ಬಾಬಾ ಹೇಗೆ ಹೇಳಿದಾರ, ಶ್ರೀಮತ ಹೇಗೆ ಹೇಳಿದಾರ, ಇಂಥ ದಿನ ಹೇಗೆ ಹೇಳಿದಾರ, ನೀವು ಹಿಂಗೆ ಮಾಡ್ತಿದ್ದೀರಾ, ಇದು ತಪ್ಪು, ಇದನ್ನು ಮಾಡಬಾರ್ದು, ಹಿಂಗೆ ಮಾಡಬೇಕಿತ್ತು. ಬೇರೆಯವ್ರ ಜ್ಞಾನ ಹೇಳಲಿಕ್ಕೆ ಬೇರೆಯವ್ರಿಗೊಂದು ಎಲ್ಲಿವರೆಗೆ ಗೊತ್ತಾ? ಶಿವಬಾಬನಿಗೆ ಬೇಕಾದ್ರೂ ಜ್ಞಾನ ಹೇಳ್ಬಿಡ್ತೀವಿ ನಾವು. ಇದು ಹೀಗೆ ಹೇಳಿದೆಯಾ, ಹಾಗೆ ಹೇಳಿದೆಯಾ, ಅದರಲ್ಲಿ ನಾವು ನಿಸ್ಸಿಮ್ಮರಾಗ್ಬಿಟ್ಟಿದ್ದೀವಿ. ಆದರೆ ಭಗವಂತ ಹೇಳಿರುವಂಥ ಜ್ಞಾನವನ್ನು ನಮ್ಮ ಜೀವನದಲ್ಲಿ ಅಳವಡಿಕೆ ಮಾಡ್ಕೊಳ್ಳಿಕ್ಕೆ ಬಂದಾಗ ಅದರಲ್ಲಿ ಫೇಲ್ ಆಗ್ತೀವಿ. ಅದಕ್ಕಾಗಿ ಜ್ಞಾನ ಎಷ್ಟಿದೆ ಅಂತ ಬಾಬಾ ನೋಡ್ತಾ ಇಲ್ಲ, ಆ ಜ್ಞಾನವನ್ನು ಸಂಪಾದನೆಯಲ್ಲಿ ಕನ್ವರ್ಷನ್ ಮಾಡಿಬಿಟ್ಟು ಭಾಗ್ಯ ಎಷ್ಟಿದೆ, ಎಷ್ಟು ಸಂಪಾದನೆ ಇದೆ. ಯಾವುದಕ್ಕೆ? ನಿಮ್ಮ ವೈಯಕ್ತಿಕ ಖಾತೆಗಲ್ಲ, ಬೇರೆಯವರಿಗೆ ದಾನವನ್ನು ಮಾಡಲಿಕ್ಕೆ, ದೇವತೆಯಾಗಿ ಮಾಡಲಿಕ್ಕೆ ನಿಮ್ಮ ಹತ್ರ ಎಷ್ಟಿದೆ ಅದನ್ನು ನೋಡ್ಬಿಟ್ಟು ಖುಷಿ ಆಗ್ತದೆ. ಆದ್ಮೇಲೆ ಒಂದು ವಿಷಯ ಗೊತ್ತಿರಲಿ, ನಿಮ್ಮ ಹತ್ರ ಏನು ಹಣ ಇಲ್ದಿದ್ರೂ ಪರವಾಗಿಲ್ಲ, ಯೋಚನೆ ಮಾಡಬೇಡಿ. ಬಾಬನ ಜೊತೆಲಿ ಇಟ್ಕೊಂಡ್ರೆ ಭಾಗ್ಯ ಇರ್ತದೆ, ಭಾಗ್ಯ ವಿಧಾತನೂ ಇರ್ತಾರೆ. ನಿಮ್ಮ ಹತ್ರ ಹಣ ಇರಬೇಕು ಅಂತೇನಿಲ್ಲ, ನಿಮ್ಮ ಅಪ್ಪ ಜೊತೆಲಿದ್ರೆ ಸಾಕಪ್ಪ ಅಲ್ವಾ? ನಮ್ಮ ಮನೆಯವರು ಅಪ್ಪ ಅಮ್ಮ ಜೊತೆಲಿದ್ರೆ ನಾನು ಜೋಬಲ್ಲಿ ಯಾಕೆ ಹಣ ಇಟ್ಕೊಳ್ಬೇಕು ಅಲ್ವಾ? ಏನು ಬೇಕು ಖರೀದಿ ಮಾಡ್ತಾ ಇದ್ದು ದುಡ್ಡು ಕೊಡೋದು ಅವ್ನ ಕೆಲಸ, ನನ್ನ ಕೆಲಸನ ಅವ್ರದ್ದಲ್ವಲ್ಲ, ಅವನ ಜೊತೆಗೆ ಹೋಗಿದ್ದೀವಲ್ವಾ? ನಾನು ಒಬ್ಬನೇ ಹೋಗಿದ್ದೀನಿ, ನಾನು ಹಣ ಕೊಡಬೇಕಪ್ಪ, ಹೌದು ತಾನೇ? ಅದಕ್ಕಾಗಿ ಬಾಬಾ ಏನು ಹೇಳ್ತಿದ್ದಾರೆ, ಇವತ್ತು ನನ್ನ ಮಕ್ಕಳು ಎಷ್ಟು ಭಾಗ್ಯವಂತರಾಗಿದ್ದಾರೆ, ಆ ಭಾಗ್ಯವನ್ನು ಜೀವನದಲ್ಲಿ ಎಷ್ಟರ ಮಟ್ಟಿಗೆ ಅನುಭವ ಮಾಡ್ತಿದ್ದಾರೆ ಅದನ್ನು ನೋಡ್ಬಿಟ್ಟು ಖುಷಿ ಆಗ್ಬಿಡ್ತಾ ಇದ್ದಾರೆ ಬಾಬಾ ಒಂದು ವಿಶೇಷವನ್ನು ಹೇಳಿದ್ರು ಇವತ್ತು ಮೊದಲಲ್ಲಿ. ಏನದು? ನನ್ನ ಮಕ್ಕಳು ಯಾರು ಹೃದಯದಿಂದ ಬಾಬನನ್ನ ತನ್ನವನನ್ನಾಗಿ ಮಾಡಿಕೊಂಡಿದ್ದಾರೋ, ಸ್ವಲ್ಪ ಕಿವಿ ಓಪನ್ ಮಾಡಿಬಿಟ್ಟು ಕೇಳಿ, ಹೃದಯದಿಂದ ಈಶ್ವರೀಯ ಸೇವೆಗೋಸ್ಕರ ನಿಸ್ವಾರ್ಥ ಭಾವದಲ್ಲಿ ಯಾರು ನಿಮಿತ್ತರಾಗಿದ್ದಾರೋ ಅವರೆಲ್ಲರಿಗೂ ಕೂಡ ಬಾಬಾ ಒಂದೊಂದು ವಿಶೇಷತೆಯನ್ನ ಖಂಡಿತವಾಗ್ಲೂ ಈಶ್ವರೀಯ ಸೇವಾರ್ಥ ಕೊಟ್ಟಿದ್ದಾರಂತ. ಯಾವಾಗ್ಲೂ ನನಗೆ ಕೊಡು, ನನಗೆ ಕೊಡು, ನನಗೆ ಕೊಡು, ನನಗೆ ಕೊಡು ಅಂತ ಬೇಡ್ತಾ ಇರೋರಿಗೆ ಬಾಬನ ವಿಶೇಷತೆ ಇಲ್ಲ. ಭಗವಂತನ ಶಕ್ತಿಯನ್ನ ಬೇರೆಯವರಿಗೆ ಕೊಡಲಿಕ್ಕೆ ನೀವು ಶುಭ ಭಾವನೆ, ಶುಭ ಕಾಮನೆ, ಪ್ರಾಕ್ಟಿಕಲ್ ಕರ್ಮವನ್ನು ಮಾಡ್ತಾ ಇದ್ರೆ ಖಂಡಿತವಾಗಲೂ ಪ್ರತಿಯೊಂದು ಆತ್ಮನಿಗೆ ಯಾವುದಾದ್ರೂ ಒಂದು ಈಶ್ವರನ ವಿಶೇಷತೆ ಇದೆ. ಏನದು? ಕೆಲವೊಬ್ಬರು ಹಾಡಾಡುವಂಥ ವಿಶೇಷತೆ, ಕೆಲವರಲ್ಲಿ ಬಾಬನ ಮಗು ಆದಮೇಲೆ ಅಡಿಗೆ ಮಾಡುವಂಥ ವಿಶೇಷತೆ, ಕಲೆ ವಿಶೇಷತೆ. ನನಗೆ ಬಾಬಾ ಏನು ಕೊಟ್ಟಿದ್ದಾರೆ ಅಂತ ಹೇಳ್ತೀನಿ ಕೇಳಿ. ಬಾಬಾ ಸಿಗೋ ಮೊದಲು ನಾನೇ ಇಂಥ ಭಾಷಣ ಮಾಡ್ತಿರ್ಲಿಲ್ಲ, ಇಷ್ಟು ಜ್ಞಾನ ಹೇಳಕ್ಕೂ ನನಗೆ ಬರ್ತಾ ಇರಲಿಲ್ಲ. ಬಾಬಾ ಸಿಕ್ಕಿದ ಮೇಲೆ ಅವರೇನೇ ಯೋಗೇಶ್ ಅಣ್ಣ ಅಂತ ಹೆಸರಿಟ್ಟುಬಿಟ್ಟು ಯೋಗ ಮಾಡ್ತಾ ಇರೋದು ಅವರೇ, ಜ್ಞಾನ ಹೇಳ್ತಾ ಇರೋದು ಓಕೆನಾ. ಆ ವಿಶೇಷತೆ ಇರುವಂಥ ಕಾರಣದಿಂದ ಏನೇ ಜ್ಞಾನ ಹೇಳಬೇಕಾದೇನು ರೆಡಿ ಮಾಡಬೇಕಾದಂಥ ಅನಿವಾರ್ಯತೆನೇ ಇಲ್ಲ. ಬಾಬಾ ಅಂತ ಹೇಳಿದ್ರೆ ಸಾಕು, ಬಾಬಾ ಬರ್ತಾರೆ, ಅವ್ರ ಸೇವೆ ಮಾಡ್ತಾರೆ, ನಿಮಗೆಲ್ಲ ಕೊಡ್ತಾರೆ, ನಿಮ್ಮ ಜೋಳಿಗೆಯನ್ನು ತುಂಬಿಸ್ತಾರೆ. ಓಕೆ, ಬಾಬಾ ಉಪಯೋಗ ಮಾಡ್ಕೊಳ್ತಿದ್ದಾರಲ್ಲ ಅಂತ ನನಗೊಂದು ಸಂತೃಪ್ತ ಭಾವ ಅಷ್ಟೇ. ಅದು ಬಾಬನ ವಿಶೇಷ, ನನಗೆ ಪಕ್ಕಾ ಗೊತ್ತು, ನಂದಲ್ಲ. ಯಾಕೆ ನಮ್ಮದು ಬಾಬಾ ಸಿಗೋ ಮೊದಲು ಏನೇನು ಯೋಗ್ಯತೆ ಇತ್ತು ಅಂತ ನಮ್ಗೆ ಗೊತ್ತಿರ್ತದಲ್ವ. ಡಿಗ್ರಿ ಹೋದ್ಮೇಲೆ ನಿಮ್ಗೇನು ಶಿಕ್ಷಣ ಸಿಗ್ತದೆ? ಯಾರೊಬ್ರು ತುಂಬ ಬಡವರು ಇರ್ತಾರೆ, ತಾಯಿ ಮನೇಲಿದ್ದಾಗ ಪತಿ ಮನೆಗೆ ಬಂದಾಗ ಕಾರಲ್ಲಿ ಓಡಾಡ್ತಾರೆ, ಬಂಗಾರದಲ್ಲಿ ಓಡಾಡ್ತಾರೆ, ನೆಕ್ಲೆಸ್ ಹಾಕ್ಕೊಳ್ತಾರೆ, ಇವ್ರದ ಅಲ್ವಲ್ಲ, ಪತಿ ತಾನೆ. ಹಾಗೆ ಇಲ್ಲೂ ಕೂಡ ಈಶ್ವರಿ ಸೇವೆಯಲ್ಲಿ ಬಾಬಾ ಏನು ವಿಶೇಷತೆಯನ್ನು ತುಂಬಿದ್ದಾರೆ? ಅದಕ್ಕೆ ಬಾಬಾ ದಿಲ್ ಸೆ ಸಂಬಂಧ ಜೋಡ, ಹೃದಯದಿಂದ ಬಾಬಾ ಅಂತಂದಾಗ ಮಾತ್ರ ಆ ವಿಶೇಷತೆಯನ್ನ ಬಾಬಾ
ಅವ್ರಿಗೆ ಕೊಡ್ತಾನೆ. ಇನ್ನು ಕೆಲವ್ರಿಗೆ ಸ್ಪೆಷಲ್ ವಿಶೇಷತೆ ಇರ್ತದೆ. ಏನು ಗೊತ್ತಾ? ಅಣ್ಣವ್ರೆ, ಬಾಬನ್ ಮಗು ಆಗೋ ಮೊದ್ಲಿದೆಯಲ್ಲ, ನಂಗೆ ನಿದ್ದೆನೇ ಬರ್ತಿರ್ಲಿಲ್ಲ. ಬಾಬಾ ಮಗು ಆಗಿದ್ದೇ ಆಗಿದ್ ನೋಡಿ ಅಣ್ಣವ್ರೆ. ಕುಂತಲ್ಲೂ ನಿದ್ರೆ, ನಿಂತಲ್ಲೂ ನಿದ್ರೆ, ಬಸ್ಸಲ್ಲೂ ನಿದ್ರೆ, ಎಲ್ಲ ನೀವು ಮಾತ್ರೇನೆ ಬೇಡ. ಅಮೃತ ವೇಳೆ ಕೂತ್ಕೊಂಡ ತಕ್ಷಣ ಒಳ್ಳೆ ನಿದ್ರೆ ಬಂದ್ಬಿಡ್ತದೆ. ಯಾಕೆ ನಿದ್ರೆ ಬರ್ತದೆ ಹೇಳಿ ನೋಡೋಣ? ಲೌಕಿಕದಲ್ಲೂ ಕೂಡ ಏನಾಗುತ್ತೆ ಗೊತ್ತಾ? ತುಂಬಾ ಮಳೆ ಇದ್ದಾಗ, ಚಳಿ ಇದ್ದಾಗ, ಬಿಸಿ ಇದ್ದಾಗ ನಿದ್ರೆ ಬರೋದಿಲ್ಲ ಅಲ್ವಾ? ಹಾಗೆ ನಾರ್ಮಲ್ ಅಲ್ಲಿ ಏನಾಗ್ತದೆ, ವಿಕಾರಗಳು, ಯೋಚನೆಗಳು, ಚಿಂತನೆಗಳು ಬರ್ತಾ ಇರ್ತವೆ. ಸಂಘಟನೆಯಲ್ಲಿದ್ದಾಗ, ಅಮೃತದಲ್ಲಿದ್ದಾಗ ಎಲ್ಲರೂ ಶಾಂತವಾಗಿರ್ತಾರ, ವಾತಾವರಣ ವಾಯುಮಳೆ ಚೆನ್ನಾಗಿರ್ತದೆ, ನಿದ್ರೆ ಚೆನ್ನಾಗಿ ಬರ್ತದೆ, ಜುಟ್ಕ ಹೊಡಿತೀವಿ. ಆಮೇಲೆ ಹೇಳ್ತಾರೆ ಈ ವಿಶೇಷತೆ ಎಲ್ಲ ಮೊದಲು ಮಾತೆ ತಗೊಳ್ಬೇಕಿತ್ತು, ಇವಾಗ ನಿದ್ರೆ ಬರ್ತಾ ಇದೆ ಅಂತ. ಆ ವಿಶೇಷತೆ ಅಲ್ಲ. ಆಮೇಲೆ ಹೇಳ್ತಾರೆ ನೀವು ನಿದ್ರೆ ಮಾಡೋದಲ್ಲ, ಬೇರೆಯವ್ರನ್ನ ನಿದ್ರೆಯಿಂದ ಏನ್ ಮಾಡಬೇಕು, ಕೇಳಿಸಬೇಕಾದಂತ ಅಪಾನ ಕಾರ್ಯವನ್ನ ನೀವು ಮಾಡಬೇಕಾಗ್ತದೆ. ಅದಕ್ಕಾಗಿ ಹೃದಯದಿಂದ ಮೀರಾ ಬಾಬಾ ಅಂತೇಳಿ ಹೋದ್ವಾರ ಬಾಬಾ ಗೋಲ್ಡನ್ ಕೀಯನ್ನು ಕೊಟ್ಟಿದ್ದಲ್ವಾ? ಈ ರೀತಿ ಮಕ್ಕಳು ವಿಶೇಷವಾಗಿ ಕೆಲವರಲ್ಲಿ ಕೆಲವರಾಗ್ತಾರೆ. ಎಲ್ಲರ ಹಾಗೆ ನನ್ನ ಬಾಬನ ಹತ್ರ ಹೋಗ್ಬಿಟ್ಟು ಹಣ ಕೇಳ್ತೇನೆ, ಆಸ್ತಿ ಕೇಳ್ತೇನೆ, ಕೋರ್ಟ್ ಕೇಳ್ತೇನೆ, ಇದನ್ನೆಲ್ಲ ಅಂತ ಹೇಳಿದ್ರೆ ನಿಮ್ಗೆ ಅವ್ರಿಗೇನು ವ್ಯತ್ಯಾಸ, ಭಕ್ತರಿಗೂ ನಿಮ್ಗೂ ಏನು ವ್ಯತ್ಯಾಸ ಆಗಿದ್ರೆ? ಅದಕ್ಕಾಗಿ ಬಾಬಾ ಏನ್ ಹೇಳ್ತಾರೆ, ಮಕ್ಕಳೇ, ನಾನೆಲ್ಲರಿಗೂ ಕೂಡ ಪದ್ಮದಷ್ಟು ಕೊಟ್ಟಿದ್ದೇನೆ. ಯಾರಿಗೆ ಲಕ್ಷ, ಕೆಲವರಿಗೆ ಪದ್ಮ ಅಂತ ಕೊಟ್ಟಿಲ್ಲ. ಅದು ಕೂಡ ನಂಬರ್ ವಾರ್ ಯಾಕೆ? ಆ, ಒಂದು ವಿಶೇಷತೆ ಎಲ್ಲ ಮಕ್ಕಳಲ್ಲೂ ಇದೆ. ಏನು? ಹಳ್ಳಿಯಲ್ಲಿರೋರು, ಓದದೇ ಇರುವಂಥವ್ರು, ಬೋಲಾ ಮಾತೆಯರಿರ್ಬೋದು, ಪಾಂಡವರಿರ್ಬೋದು, ಸಾಧಾರಣ ಮಕ್ಕಳಿರ್ಬೋದು, ನೀವೇನ್ ಮಾಡಿದಿರಿ, ಭಗವಂತನನ್ನು ಯಥಾರ್ಥವಾಗಿ ಗುರುತಿಸಿರೋದೇ ಒಂದು ವಿಶೇಷತೆ. ನಿರಾಕಾರ ರೂಪದಲ್ಲಿ ಗುರುತಿಸಿದ್ರಲ್ವ? ಯಾರ್ಯಾರು ದೊಡ್ಡ ದೊಡ್ಡ ಫಿಲೋಸಫರ್ ಇರ್ಬೋದು, ಸೈಂಟಿಸ್ಟ್ ಇರ್ಬೋದು, ಸಾಧು ಸನ್ಯಾಸಿಗಳಿರ್ಬೋದು, ತಪಸ್ವಿಗಳಿರ್ಬೋದು, ವೇದಶಾಸ್ತ್ರ ಪಾರಂಗತೆ ಇರ್ಬೋದು, ಕೀರ್ತನೆ ಮಾಡೋರು ಇರ್ಬೋದು, ಉಪನಿಷತ್ತನ್ನು ಓದುವಂಥವ್ರು, ಭಗವದ್ಗೀತೆ ಕಂಠಪಾಠ ಪ್ರವಚನ ಮಾಡುವಂಥವ್ರು ಇರ್ಬೋದು, ಅವರು ಯಾರೂ ಭಗವಂತನನ್ನ ಯಥಾರ್ಥವಾಗಿ ಗುರುತಿಸಿಲ್ಲ. ನೀವು ಗುರುತಿಸಿದಿರಿ. ಇದಕ್ಕೆ ಬಾಬಾ ಹೇಳ್ತಾರೆ, ಹೌದು, ಈ ವಿಶೇಷತೆ ಎಲ್ಲರಲ್ಲೂ ಇದೆ. ಗುರುತಿಸಿರುವಂಥ ಕಾರಣದಿಂದ ಜ್ಞಾನ ಕೇಳೋದು, ಮುರಳಿ ಕೇಳೋದು, ಸೇವೆ ಮಾಡೋದು ಮಾಡ್ತಾ ಇದ್ರಿ. ಆದರೆ ನಂಬರ್ ವಾರ್ ಆಗ್ಲಿಕ್ಕೆ ಕಾರಣ ಏನು? ತಾಬಂದು ಗುರುತಿಸಿದ್ರಿ. ಓಕೆ. ಎರಡನೇದು, ತನ್ನವನನ್ನಾಗಿ ಮಾಡ್ಕೊಳ್ಬೇಕಂತ. ಗುರುತಿಸಿದ್ರೆ ಆಗೋದಿಲ್ಲ. ಬಾಬನನ್ನ ಏನ್ ಮಾಡ್ಬೇಕು? ನನ್ನ ಬಾಬಾ ಕರಿಬೇಕು ಅನ್ನೋ ಜಬರ್ದಸ್ತ್. ಬಾಬಾ ಯಾಕಪ್ಪ ಮಗು ಪಾತೆ ತೊಳಿಬೇಕು? ಎಷ್ಟು ಜನ ಪಾತೆ ಯಾರು ತೊಳಿತಾರೆ? ನಿನಗೆ ತನು ಮನದನ ಕೊಟ್ಟಿದ್ದೇನೆ, ಈ ಮನೆ ನಿಂದೊಂದ್ಮೇಲೆ ಬಾ ಪಾತೆ ತೊಳಿ. ಗಲಾಟೆ ಮಾಡ್ಕೊಂಡು ಪ್ರೀತಿಯಿಂದ ಜಗಳ ಮಾಡ್ಕೊಂಡು ಪಾತ್ರೆ ತೊಳಿಬೇಕಂದ್ರೆ ಮಸ್ತ್ ಆಗಿರ್ತದೆ. ಅವಾಗ ಎಷ್ಟು ದೊಡ್ಡ ರಾಶಿ ಬಿದ್ದರೂ ಕೂಡ ಪಾತ್ರೆ ತೊಳ್ದಂಗೆ ಅನ್ಸೋದೇ ಇಲ್ಲ. ಮನೆಯಲ್ಲೂ ಕೂಡ ಕೆಲವೊಂದ್ಸಲ ಅಣ್ಣ ತಮ್ಮ ಇರ್ತೀರಿ, ಅಕ್ಕ ತಂಗಿ ಇರ್ತಾರೆ. ಅಣ್ಣ ತಂಗಿ ಇದ್ದಾಗ ಜಗಳ ಮಾಡ್ಕೊಂಡು ಕೆಲಸ ಮಾಡಿದಾಗ ಏನಾಗತ್ತೆ ಕಷ್ಟ ಅಂತ. ಅಂದ್ರೆ ಜಗಳ ಅಂದ್ರೆ ಪ್ರೀತಿ ಜಗಳ ನಾನೇ ಹೇಳ್ತಿರೋದು, ಬೈಕೊಂಡು ಜಗಳ ಅಲ್ಲ. ಸರಿನಾ? ಕೆಲವೊಂದ್ಸಲ ನಾವು ಈಶ್ವರಿ ಸೇವೆಗೂ ಹೋದಾಗ ಅಲ್ಲೆಲ್ಲ ಮಾತೆಯರೆಲ್ಲ ಇರ್ತಲ್ಲ, ಪ್ರೀತಿಯಿಂದ ನಗನಗ್ತಾ ಪ್ರೀತಿಯಿಂದ ಜಗಳ ಮಾಡ್ಕೊಂಡು ಕೆಲಸ ಮಾಡಿದಾಗ ಯಾರಿಗೂ ಸುಸ್ತು ಅಂತ ಅನ್ಸೋದಿಲ್ಲ ಅಲ್ವಾ? ಹಾಗೆ ಬಾಬಾ ಏನ್ ಹೇಳ್ತಾರೆ ಅಂತಂದ್ರೆ, ಇಲ್ಲಿ ಮಕ್ಕಳೇ, ತಂದೆಯವರನ್ನ ನನ್ನವನನ್ನಾಗಿ ಮಾಡಿಕೊಳ್ಬೇಕು. ಪ್ರತಿಯೊಂದು ಕರ್ಮ ನನ್ನವನನ್ನಾಗಿ ಮಾಡಿಕೊಂಡಾಗ ಅವನ ಆಸ್ತಿನ ಎತ್ಕೊಳ್ಳಿಕ್ಕೂ ನಮ್ಗೆ ಅಧಿಕಾರ ಇದೆ. ಅವನ ಹತ್ರ ಸೇವೆ ಮಾಡಿಸ್ಕೊಳ್ಳಿಕ್ಕೂ ಅಧಿಕಾರ ಇದೆ. ಅವನ ತೀರೋದನ್ನ ನಾವು ಎತ್ಬಿಟ್ಟು ಬೇರೆಯವ್ರಿಗೆ ಕೊಡಲಿಕ್ಕೂ ಕೂಡ ಅಧಿಕಾರ ಇದೆ. ಅದಕ್ಕೆ ಬಾಬಾ ಬಾಬಾ ಅಂತ ಬರೀ ಅವರನ್ನು ಪರಮಧಾಮದಲ್ಲಿ ಇಟ್ಟಿದ್ದೀರೋ, ದೂರದಿಂದ ಕೈ ಮುಗಿತಾ ಇದ್ದೀರೋ, ಬರೀ ಕಿರಣ ತಗೊಳ್ತಾ ಇದ್ದೀರೋ, ಅಥವಾ ನಿಮ್ಮ ಜೀವನದಲ್ಲಿ ಅವನನ್ನ ನಿಮ್ಮ ಮನೆಗೆ, ನಿಮ್ಮ ಮನಸ್ಸಿನಲ್ಲಿ ಕರ್ಕೊಂಡು ಬಂದು ಪ್ರತಿಯೊಂದು ಕರ್ಮದಲ್ಲೂ ಕೂಡ ಭಗವಂತನ ಉಪಯೋಗವನ್ನ ಮಾಡ್ಕೊಳ್ತಾ ಇದ್ದೀರಾ? ಯಾರಿಗೋಸ್ಕರ? ನನ್ನ ವೈಯಕ್ತಿಕಗೋಸ್ಕರ ಅಲ್ಲ, ಬೇರೆಯವರಿಗೋಸ್ಕರ, ಸರ್ವರಿಗೋಸ್ಕರ ಭಗವಂತನ ಉಪಯೋಗ ಮಾಡ್ಕೊಳ್ತಿದ್ದೇವ? ಬಾಬಾ ಬಾರಪ್ಪ, ಬಾಯಿ ಮನೇಲಿ ಕೂತ್ಕೋ, ವಿಶ್ವಕ್ಕೆಲ್ಲರಿಗೂ ಕೂಡ ಕೊಡು. ಹಂಗ ಕಟ್ತಿದ್ದೀವ, ನಮ್ಮ ಮನೆ ಕೆಲಸ ಮಾಡ್ಕೊಡು, ಅದನ್ನ ಮಾಡ್ಕೊಡು, ಇದನ್ನ ಮಾಡ್ಕೊಡು ಅಂತ ಬೇಡ್ತಾ ಇದ್ದೀವಾ? ನಿಮ್ಮನ್ನು ನೀವೇನ್ ಮಾಡ್ಕೊಳ್ಳಿ, ಚೆಕ್ ಮಾಡ್ಕೊಳ್ಳಿ. ಅದಕ್ಕೆ ಬಾಬಾ ಹೇಳ್ತಾರೆ, ಯಾರು ಮೂರನೇ ನೇತ್ರದಿಂದ ಭಗವಂತನನ್ನು ಗುರುತಿಸಿದಾರೋ, ಅಂದ್ರೆ ಆತ್ಮೀಯರೇ, ನಿರಾಕಾರವಾದಂತ ಆತ್ಮಿಕ ಸುಖವನ್ನ ಅನುಭವಿಸಿದಾರೋ. ಬಾಬನ್ ಮಗು ಆದ್ಮೇಲೆ ನಂಗೆ ಸ್ವಂತ ಬಿಲ್ಡಿಂಗ್ ಕೊಟ್ಬಿಟ್ರು, ನನಗೆ ಕಾರ್ ಕೊಟ್ಬಿಟ್ರು, ಬಂಗಾರ ಕೊಟ್ಬಿಟ್ರು, ಜಾಬ್
ಇದು ಮೂರನೇ ನೇತ್ರ ಅಲ್ಲ. ಇದು ಚರ್ಮದ ಕಣ್ಣಿನಿಂದ ನೋಡೋ ನೇತ್ರ ಇದು. ಸರಿನಾ? ಮೂರನೇ ನೇತ್ರದಿಂದ ಯಾರು ನನ್ನನ್ನು ನೋಡಿದಾರೋ, ಅನುಭವಿಸ್ತಾ ಇದ್ದೋ ಅವ್ರ ಮನಸ್ಸಲ್ಲಿ ಬರ್ತದೆ, ಎಸ್, ಇಷ್ಟು ವರ್ಷದಿಂದ ನನಗೇನು ಬೇಕಿತ್ತು, ಯಾರು ಬೇಕಿದ್ರು ಅವ್ರು ನನಗೆ ಸಿಕ್ಕಿಬಿಟ್ಟಿದ್ದಾರೆ. ಇವಾಗ ನಾನು ಅನುಭವ ಮಾಡಬೇಕು ಅಷ್ಟೇನೆ ಅಂತ ಹೇಳ್ಬಿಟ್ಟು ಆ ಮಕ್ಕಳು ಖುಷಿಯಿಂದ ಅನುಭವ ಮಾಡ್ತಾರಂತೆ. ಆ ಮೂಲಕ ತಂದೆಯನ್ನೇ ಇಟ್ಕೊಂಡು ಬಾಲಕರಿಂದ ಮಾಲೀಕರು ಆಗ್ತಾರೆ. ಈ ರೀತಿ ಪ್ರತಿದಿನ ಪ್ರತಿ ಕ್ಷಣ ತನ್ನ ಮಕ್ಕಳು ತನ್ನ ಅಕೌಂಟಲ್ಲಿ ಭಾಗ್ಯವನ್ನು ಮಾಡ್ಕೊಳ್ತಾ ಇದ್ದಾರೆ. ಹಾಗಿದ್ರೆ ಮಕ್ಕಳಲ್ಲಿ ಎಷ್ಟು ಭಾಗ್ಯ ಇದೆ? ದಿನಚರ್ಯವನ್ನು ಬಾಬಾ ಚೆಕ್ ಮಾಡ್ತಿದಂತೆ. ಪ್ರತಿದಿನ ಎಷ್ಟು ಸಂಪಾದನೆ ಮಾಡ್ತಿದ್ದಾರೆ, ಎಷ್ಟು ಖರ್ಚು ಮಾಡ್ತಾ ಇದ್ದಾರೆ, ಎಷ್ಟು ಉಳಿತಾಯ ಮಾಡ್ಕೊಂಡಿದ್ದಾರೆ, ಎಷ್ಟು ದಾನವನ್ನ ಮಾಡ್ತಾ ಇದ್ದಾರೆ ಅಂತ ಏನ್ ಮಾಡ್ತಾರಂತೆ ಬಾಬಾ ನೋಡ್ತಾ ಇದ್ದಾರಂತೆ. ಅದು ನೋಡಿದಾಗ ಫಲಿತಾಂಶ ಹೀಗಿತ್ತು, ನಂಬರ್ ವಾರ್ ಇತ್ತು. ಕಾರಣ ಏನು? ಬಾಬಾನ ಮಗು ಆದ್ಮೇಲೆ ಬಾಬಾ ತುಂಬಾ ಖಜಾನೆಗಳನ್ನ ಕೊಟ್ಟಿದ್ದಾರಂತೆ. ಬಾಬಾ ನಿಮ್ಗೆ ಸ್ಥೂಲವಾಗಿ ಸೂಕ್ಷ್ಮವಾಗಿ ಕೊಟ್ಟಿದ್ದಾರೆ. ಅದು ಕೆಲವರ ಖಜಾನೆಗಳು ಜಾಸ್ತಿ ಇದಾವೆ, ಕೆಲವರಲ್ಲಿ ಕಡಿಮೆ ಇದೆ. ಕಾರಣ ಮೊದಲನೇದಾಗಿ ತಂದೆಯನ್ನು ಯಥಾರ್ಥವಾಗಿ ತಿಳ್ಕೊಳ್ಳೋದು, ಎರಡನೇದು ಪ್ರಾಪ್ತಿ ಮಾಡ್ಕೊಳ್ಳೋದು, ಮೂರನೇದು ಜೀವನದಲ್ಲಿ ಅದನ್ನ ಅಳವಡಿಕೆ ಮಾಡ್ಕೊಳ್ಳೋದು ನಿತ್ಯ ಜೀವನದಲ್ಲಿ. ನೋಡಿ, ಜಾಬ್, ಹೌದು, ಸರಿಯಾಗಿ ಜಾಬಿಗೆ ಹೋಗಿ ಓವರ್ ಟೈಮ್ ಮಾಡಿ ಕೆಲಸ ಮಾಡಿ ಹಣ ಸಂಪಾದನೆ ಮಾಡಿದ ಮೇಲೆ ಬಂಗಾರನೋ ಒಡವೆನೋ ಬಳೆನೋ ಕಾರೋ ಬಿಲ್ಡಿಂಗೋ ಅದನ್ನು ಏನ್ ಮಾಡಿ ಧರಿಸಿ ಅನುಭವಿಸಿ. ಹಾಗೆ ಇಲ್ಲೂ ಕೂಡ ಬಾಬಾ ನಿರಾಕಾರ ರೂಪದಲ್ಲಿ ಪ್ರತಿದಿನ ಆತ್ಮವನ್ನು ಶುದ್ಧ ಮಾಡಿ ಸಪ್ತಗುಣಗಳಿಂದ ಶೃಂಗಾರ ಆಗಿ ಸದಾಕಾಲ ಬೇರೆಯವರು ಕೊಡುವಂಥವರಾಗಿ ಪ್ರತಿಯೊಂದು ಕರ್ಮದಲ್ಲಿ ಸಫಲತೆಯನ್ನು ತಂದ್ಕೊಳ್ಳಿ. ಸುಮ್ಮನೆ ಬಾಬಾ 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 ಅಂತ ಭಕ್ತಿ ಮಾರ್ಗದಾಗೆ ಹೊಗಳೋದಲ್ಲ, ಶ್ಲೋಕವನ್ನು ಹೇಳೋದಲ್ಲ, ಮಂತ್ರವನ್ನು ಜಪಿಸೋದಲ್ಲ. ಸೇವೆಯ ಸಮಯದಲ್ಲೂ, ಲೌಕಿಕದಲ್ಲೂ ಅಲೌಕಿಕದಲ್ಲೂ, ವೈಯಕ್ತಿಕ ಜೀವನದಲ್ಲೂ, ಪರಿವಾರದಲ್ಲೂ ಬಾಬನನ್ನು ನಾವು ಯಾವ ರೀತಿ ಉಪಯೋಗ ಮಾಡ್ಕೊಳ್ತಿದ್ದೀವಿ ಅದರ ಆಧಾರದ ಮೇಲೆ ನಂಬರ್ ವಾರ್ ಆಗಿರ್ತೀವಿ. ನಾನು ಬಾಬನ ಶ್ರೀಮತ ತೆಗೆದುಕೊಳ್ತಾ ಇದ್ದೇನಾ, ಬಾಬನ ಜೊತೆಲಿ ಇಟ್ಕೊಂಡಿದ್ದೇನಾ, ನನ್ನ ಕಾರ್ಯದಲ್ಲಿ ಬಾಬನ ಸಹಯೋಗ ಮಾಡ್ಕೊಳ್ತಿದ್ದೇನಾ, ಬಾಬನ ಹತ್ರನೇ ಮಾಡಿಸ್ತಾ ಇದ್ದೇನಾ, ಅಥವಾ ಬಾಬನ ಹತ್ರ ಅವನ ಕಾರ್ಯನೇ ಮಾಡಿಸ್ತಾ ಇದ್ದೇನೋ, ಬಾಬನ ಹತ್ರ ನನ್ನ ಕಾರ್ಯ ಮಾಡಿಸ್ತಾ ಇದ್ದೇನೋ, ಇದನ್ನೆಲ್ಲ ಏನ್ ಮಾಡ್ಕೊಳ್ಳಿ, ಚೆಕ್ ಮಾಡ್ಕೊಳ್ಳಿ. ನೀವು ಬಾಬಾ ನೆನ್ಪು ಮಾಡ್ತಿದ್ದೀರೋ, ಬಾಬಾ ನಿಮ್ಮನ್ನ ನೆನ್ಪು ಮಾಡ್ತಿದ್ದಾರೋ, ನೀವು ಬಾಬಾ ನೆನ್ಪು ಮಾಡ್ತಿದ್ದೀರೋ ಅಥವಾ ಬಾಬಾ ನಿಮ್ ಕೆಲಸ ಮಾಡ್ಕೊಡ್ತಾ ಇದ್ದಾರೋ, ನೀವು ಬಾಬನಿಗೆ ಹೇಳಬೇಕಾಗಿದೆಯೋ ಅವರೇ ಬಂದ್ಬಿಟ್ಟು ಅಧಿಕಾರದಿಂದ ನಿಮ್ಮ ತನುಮನಧನವನ್ನು ಅವ್ರು ಉಪಯೋಗ ಮಾಡ್ಕೊಳ್ತಾರೋ, ಅದಕ್ಕೆ ತಕ್ಕಾಗೆ ಬಾಬನ ಜೊತೆ ಅಗ್ರಿಮೆಂಟ್ ಮಾಡ್ಕೊಂಡಿದ್ದೀರಾ, ಬಾಬಾ ಬಂದಾಗ್ಲೆಲ್ಲ ಅವರಿಗೆ ತನುಮನಧನವನ್ನು ಸಮರ್ಪಣೆ ಮಾಡಿದ್ದೀರಾ, ಇದೆಲ್ಲದರ ಆಧಾರದ ಮೇಲೆ ಭಾಗ್ಯದ ರೇಖೆ ಹೇಳುವಂಥದ್ದು ಆಧಾರವಾಗಿರುತ್ತೆ ಆತ್ಮೀಯರೇ. ಇದರಲ್ಲಿ ನಂಬರ್ ವಾರ್ ಬಂದ್ಬಿಡ್ತಾರೆ. ಅದಕ್ಕೆ ಬಾಬಾ ಹೇಳ್ತಾರೆ, ಸೂಕ್ಷ್ಮವಾಗಿ ವಿಶಾಲ ಬುದ್ಧಿಯಿಂದ ಚೆಕ್ ಮಾಡಿ. ಸೂಕ್ಷ್ಮವಾಗಿ ನಾನೆಷ್ಟು ಆಂತರಿಕವಾಗಿ ನಿರಾಕಾರ ರೂಪದಲ್ಲಿ ಖುಷಿಯಾಗಿದ್ದೇನೆ. ಅಯ್ಯೋ ಅಣ್ಣವರೇ, ನನಗೇನ್ ತೊಂದರೆ ಇಲ್ಲ, ಬೇಕಾದಷ್ಟು ಊಟ ತಿಂಡಿ ಎಲ್ಲ ಸಿಗ್ತದೆ ಬಾಬಾ ಕೊಟ್ಬಿಟ್ಟು. ಬೆಳಿಗ್ಗೆ ಮುದ್ದೆ ಅವರೆಕಾಳು ಸಾಂಬಾರು, ಸಾಯಂಕಾಲ ಬಜ್ಜಿ ಬೋಂಡ, ಬೇಕಾದಾಗ ಊರೆಲ್ಲ ಸುತ್ತೋದು, ಏನ್ ತೊಂದರೆ ಇಲ್ಲ, ಬೇಕಾದಷ್ಟು ಹಣನೂ ಇದೆ, ಯಾರು ಹೇಳೋರಿಲ್ಲ ಕೇಳೋರಿಲ್ಲ, ಬೇಕಾದಷ್ಟಿದೆ. ಈ ರೀತಿ ಸ್ಥೂಲ ಇಂದ್ರಿಯ ಸುಖದ ಹಿಂದೆ ಓಡ್ತಾ ಇದ್ದೀರೋ, ಅಥವಾ ನಿರಾಕಾರ ರೂಪದಲ್ಲಿ ನಿಮ್ಮ ಸಹೋದರ ಆತ್ಮಗಳಿಂದ ಸೇವೆಯನ್ನ ಮಾಡಿಬಿಟ್ಟು ಹೃದಯ ತುಂಬಿದ ಆಶೀರ್ವಾದವನ್ನು ತೆಗೆದುಕೊಂಡು ಖುಷಿಯಾಗಿರ್ತಿದ್ದೀರಾ? ಸೂಕ್ಷ್ಮವಾಗಿ ವಿಶಾಲ ಬುದ್ಧಿಯಿಂದ ಚೆಕ್ ಮಾಡ್ಕೊಳ್ಳಿ. ಅಯ್ಯೋ ಅಣ್ಣವ್ರೇ, ಅವ್ರು ಎಷ್ಟು ಹೊಗಳಿದ್ರು ಗೊತ್ತಾ, ನಿಮ್ಮ ಜ್ಞಾನದಿಂದ ತುಂಬಾ ಚೆನ್ನಾಗಾಯ್ತು. ಒಬ್ಬಿಬ್ರು ಹೊಗಳ್ತಾರೆ, ನಾಳೆ ತೆಗಳ್ತಾರೆ ಆತ್ಮೀಯರೇ, ಗೊತ್ತಿರ್ಲಿ. ಒಬ್ಬಿಬ್ರು ಹೊಗಳೋದಲ್ಲೇ ಖುಷಿ ಪಟ್ಬಿಡ್ಬೇಡಿ. ವಿಶಾಲ ಬುದ್ಧಿಯವರಾಗಿ ಎಲ್ಲರಿಗೂ ದಾನವನ್ನ ಕೊಡಿ. ಆ ಹೊಗಳಿಕೆಯನ್ನು ಸ್ವೀಕಾರ ಮಾಡಿಬಿಡಿ, ಅದರ ಹಿಂದ್ಗಡೆ ಓಡಬೇಡಿ ಅಂತ ಹೇಳ್ತಿದ್ದಾರೆ ಬಾಬಾ. ಅದಕ್ಕಾಗಿ ಸೂಕ್ಷ್ಮ ರೂಪದಲ್ಲಿ ಚೆಕ್ ಮಾಡ್ಕೊಳ್ಳಿ. ಸದಾ ಕಾಲ ಯಾರು ಸಿಕ್ಕಿದ್ದಾರೆ, ಪ್ರತಿಯೊಂದು ಕರ್ಮದಲ್ಲಿ ಬಾಬನ ಪಾಲನೆಯಲ್ಲಿ ಮುಂದುವರಿತಾ ಇದ್ದೀವಾ, ನಿರಂತರ ಆ ಖಜಾನೆಗಳನ್ನು ಅನುಭವ ಮಾಡ್ತಾ ಇದ್ದೀವಾ, ಎರಡದನ್ನ ಏನ್ ಮಾಡ್ಕೊಳ್ಳಿ, ಚೆಕ್ ಮಾಡ್ಕೊಳ್ಳಿ ಮಕ್ಕಳೇ. ಏನಾಗುತ್ತೆ ಅಂತಂದ್ರೆ, ಈಶ್ವರ ಜ್ಞಾನದಲ್ಲಿ ಮುಂದೆ ಹೋಗ್ತಾ 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 ಬಾಬಾ ಹೇಳ್ತಾರೆ, ರಾಯಲ್ ರೂಪದ ಸ್ವಲ್ಪ ಹುಡುಗಾಟಿಕೆ ಆಲಸ್ಯ ಹೇಳೋದು ಬಂದು ಬಿಡ್ತದಂತ.
ನಡೆಯತ್ತಲ್ವಾ? ಅಮೃತ ಬೆಳಗ್ಗೆ ಎದ್ರು ಆಗ್ತದೆ, ಇಲ್ದಿದ್ರು ಆಗ್ತದೆ. ಮುರಳಿ ಯಾವಾಗ ಬೇಕಾದ್ರೂ ಕೇಳ್ಬೋದು, ಮನೇಲಿ ಸಿಗ್ತದಲ್ವಾ? ಎಂಪಿತಿ ಕೇಳ್ಕೊಂಡು ಆಯ್ತಪ್ಪ ಸರಿ. ಓಕೆ. ನನಗೆ ಒಂದು ಅರ್ಥ ಆಗದಿರೋದು ಏನು ಅಂತಂದ್ರೆ, ಹೊಸದಾಗಿ ಜ್ಞಾನಕ್ಕೆ ಬಂದಾಗ ಸೀರಿಯಸ್ ಆಗಿರ್ತಾರೆ. ಎಷ್ಟು ಅನುಭವ ಆಗ್ತದೆ, ಎಂತ ಆಲಸ್ಯ ಬರ್ತದೆ ಈ ನಮ್ಮ ಬಾಬನ ಮಕ್ಕಳಲ್ಲಿ ಅಂತಂದ್ರೆ ಚಲ್ತಾ ಹೇಳುವಂಥದ್ದು. ಮಲ್ಕೊಂಡಲ್ಲೂ ನಿದ್ದೆ ಅಣ್ಣವ್ರು ಏನು ತೊಂದರೆ ಇಲ್ಲ, ನಾನು ಮಲಗಿದ್ದಲ್ಲಿ ಇವಾಗ ನನಗೆ ಸರಿಯಾಗಿ ಯೋಗ ಮಾಡ್ತಿರ್ತೇನಪ್ಪ, ಏನು ತೊಂದರೆ ಏನಿಲ್ಲ. ಹಾಸಿಗೆ ಮೇಲೆ ಕೂತ್ಕೊಂಡಾಗ್ಲೂ ಆಗ್ಬಾರ್ದು. ನನಗೆ ಸಂಘಟನೆ ಬೇಕು ಅಂತೇನಿಲ್ಲ, ನಾನು ಒಬ್ಬನೇ ಮಾಡಿಬಿಡ್ಬೋದು. ನಾನು ಇಂಥೆಂಥ ಸೇವೆ ಮಾಡ್ತೀನಿ ಗೊತ್ತಾ? ಆ ಒಂದು ಅಹಂಕಾರ, ಅಹಂಭಾವ ಬಂದ್ಬಿಡ್ತದೆ. ನಾವು ಸೀನಿಯರ್ ಅಲ್ವಾ, ನಾವ್ಯಾಕೆ ಕ್ಲಾಸಿಗೆ ಕೂತ್ಕೊಳ್ಬೇಕು, ನಾವ್ಯಾಕೆ ಮೊದಲು ಓದಬೇಕು ಹೇಳುವಂತ ಈ ರಾಯಲ್ ಮಾಯಿ ನಮ್ಮನ್ನು ತುಂಬಾ ಮೋಸ ಮಾಡುತ್ತೆ, ಆಲಸ್ಯದಲ್ಲಿ ಕರ್ಕೊಂಡು ಬರ್ತದೆ ಅಂತ ಹೇಳ್ತಾರೆ. ಹೇಗೆ ನಮ್ಗೆ ಗೊತ್ತಲ್ಲ ಮೊಲ ಮತ್ತು ಆಮೆ ಕತೆ, ಹಾಗೆ ಬೇರೆ ಕಡೆ ಹೋದಾಗ್ಲೆಲ್ಲ ನಿಮ್ಗೆ ಗೌರವ ಕೊಡ್ತಾರೆ. ಅಣ್ಣವ್ರ ಜ್ಞಾನ ಚೆನ್ನಾಗಿ ಹೇಳ್ತೀರಿ, ಯೋಗ ಚೆನ್ನಾಗಿ ಮಾಡ್ತೀರಿ. ಅದಕ್ಕೆ ಜ್ಞಾನ ಹೇಳಿದಾಗ ಮಾತ್ರ ನಾವು ಸೀಮಿತವಾಗಿದ್ದೀವಿ, ಹೊರತು ಯೋಗ ಇಲ್ಲವೇ ಇಲ್ಲ. ಅದಕ್ಕೆ ಬಾಬಾ ಹೇಳ್ತಾರೆ, 4 ವಿಷಯದಲ್ಲಿ ನನ್ನ ಮಕ್ಕಳಿಗೆ ಯೋಗಕ್ಕಿಂತ ಸೇವೆನೇ ತುಂಬಾ ಇಷ್ಟ. ಯಾಕೆ? ಕಣ್ಣಿಗೆ ಕಾಣ್ತದಲ್ವಾ ಸೇವೆ, ಯೋಗ ಕಣ್ಣಿಗೆ ಕಾಣೋದೇ ಇಲ್ಲ. ಒಂದಾದ್ಮೇಲೆ ಒಂದು ಪ್ರೋಗ್ರಾಮ್ ಮೇಲೆ ಪ್ರೋಗ್ರಾಮ್ ಮಾಡ್ತಾ ಆದರೆ ಯೋಗ ಇಲ್ಲದೇನೆ ನೀವೇನು ಸೇವೆ ಮಾಡಿದ್ರು ಅದರ ಪ್ರತಿಫಲ ನಿಮ್ಗೆ ಸಿಗೋದಿಲ್ಲ ಅಂತಂದ್ರೆ ನಿರೀಕ್ಷಿತ ಮಟ್ಟ ಸಿಗೋದಿಲ್ಲ. ನೀವೇನೇ ಸೇವೆ ಮಾಡಿದ್ರು ಅದ್ರಲ್ಲಿ ಯೋಗ ಪ್ರವಾಹ ಆಗ್ಲೇಬೇಕು, ಭಗವಂತನ ಶಕ್ತಿ ಪ್ರವಾಹ ಆಗ್ಬೇಕು. ಆತ್ಮೀಯರೇ, ನೀವು ಎಷ್ಟು ಜನಕ್ಕೆ ಎಷ್ಟು ತಿಂಡಿ ಕೊಟ್ರಿ, ಎಷ್ಟು ಸನ್ಮಾನ ಮಾಡಿದ್ರಿ, ಎಷ್ಟು ಶೃಂಗಾರ ಮಾಡಿದ್ರಿ, ಎಷ್ಟು ಡೆಕೋರೇಷನ್ ಮಾಡಿದ್ರಿ, ಎಷ್ಟು ಫೋಟೋ ತೆಗೆದ್ರಿ, ಅದೆಲ್ಲ ಇಂಪಾರ್ಟೆಂಟ್. ಅಲ್ಲಿ ಬಂದಿರುವಂತ ಆತ್ಮರಿಗೆ ಈಶ್ವರಾನುಭೂತಿಯನ್ನು ಎಷ್ಟು ಮಾಡಿದ್ರಿ, ಆ ಸೇವೆ ಮಾಡುವಂತ ಸಮಯದಲ್ಲಿ ಮನಸ್ಸು ಎಷ್ಟು ಹಗೂರವಾಗಿತ್ತು, ಈಶ್ವರನ ಶಕ್ತಿ ಎಷ್ಟು ಪ್ರವಾಹ ಆಗ್ತಾ ಇತ್ತು ಹೇಳುದನ್ನು ನಾವೇನ್ ಮಾಡ್ಬೇಕಾಗ್ತದೆ, ಚೆಕ್ ಮಾಡ್ಕೊಳ್ಬೇಕಾಗತ್ತೆ. ನಾವೇ ಪ್ರೋಗ್ರಾಮ್ ಹೋಗಿದ್ವಾ, ಒಳ್ಳೆ ಗೋಬಿ ಮಂಚೂರಿ ಮಾಡಿಕೊಟ್ರು, ಜಹಾಂಗೀರ್ ಮಾಡಿಕೊಟ್ಬಿಟ್ರು, ರೊಟ್ಟಿ ಕೊಟ್ಬಿಟ್ರು, ಸನ್ಮಾನ ಮಾಡಿಬಿಟ್ರು, ಪೇಟ ಹಾಕ್ಬಿಟ್ರು, ಅದಲ್ಲ. ಆ ಸಮಯದಲ್ಲಿ ನನ್ನ ಮೂಲಕ ನಾನು ಸ್ಥೂಲ ಸೇವೆ ಮಾಡ್ತಾ, ಮನಸಾ ಸೇವೆ ಮಾಡ್ತಾನು ಕೂಡ ಎಷ್ಟು ನನ್ನ ಮೂಲಕ ಶಕ್ತಿ ಪ್ರವಾಹ ಆಗ್ತಾ ಇತ್ತು, ಇದನ್ನ ನಾವೇನ್ ಮಾಡ್ಬೇಕಾಗ್ತದೆ, ಚೆಕ್ ಮಾಡಬೇಕಾಗ್ತದೆ ಅಂತ ಹೇಳ್ತಾರೆ. ಸರಿ, ಸ್ಥೂಲ ರೂಪದಲ್ಲಿ ನಾವು ಚೆಕ್ ಮಾಡ್ತೀವಿ. ಹೌದಪ್ಪ, ನಾನು ಯಾರ ಜೊತೆ ಜಗಳ ಮಾಡಲಿಲ್ಲ, ಯಾರ ಮೇಲೂ ಸಿಟ್ಟು ಮಾಡ್ಕೊಂಡಿಲ್ಲ ಅಂತ ಹೇಳ್ಬಿಟ್ಟು ಸ್ಥೂಲ ರೂಪದಲ್ಲಿ ನಾವು ನಮ್ಮನ್ನು ಚೆಕ್ ಮಾಡ್ತೀವಿ. ಆದರೆ ಪ್ರತಿಯೊಬ್ಬರನ್ನು ಕೂಡ ಆತ್ಮರೂಪದಲ್ಲಿ ನೋಡಿದ್ರಾ, ನಿಮ್ಮನ್ನು ನೀವು ಆತ್ಮ ಅಂತ ತಿಳ್ಕೊಂಡು ಕರ್ಮವನ್ನ ಮಾಡಿದ್ದೀರಾ, ಪ್ರತಿಯೊಬ್ಬರ ಪ್ರತಿ ಅವರಿಗೆ ಶುಭವಾಗಲಿ ಅಂತ ಸಂಕಲ್ಪ ಮಾಡಿದ್ದೀರಾ, ಅಥವಾ ಅಯ್ಯೋ ಅಣ್ಣವ್ರೆ ನನ್ನ ಮಗ ಸರಿ ಇಲ್ಲ, ನನ್ನ ಅತ್ತೆ ಸರಿ ಇಲ್ಲ, ನನ್ನ ಮಗಳು ಸರಿ ಇಲ್ಲ, ಸೊಸೆ ಸರಿ ಇಲ್ಲ, ನಮ್ಮ ಮನೆಯವ್ರು ಸರಿ ಇಲ್ಲ. ನಾನು ತುಂಬಾ ಕಡೆ ಸೂಕ್ಷ್ಮವಾಗಿ ನೋಡ್ತಿದ್ದೇನೆ, ಯಾರು ಸರಿ ಇಲ್ಲ ಸರಿ ಇಲ್ಲ ಸರಿ ಇಲ್ಲ ಅಂತ ಹೇಳ್ತಾರೋ ಅವ್ರ ಎದುರುಗಡೆಗೆ ಬಂದಾಗ ಅದೇ ರೀತಿ ಲೆಕ್ಕಾಚಾರಗಳು ಬರ್ತಾವೆ. ಅಪೋಸಿಷನ್ ಟಕ್ ಅಂತ ಅಪೋಸಿಟ್ ಬಂದೇ ಬಿಡ್ತದೆ. ಅವ್ರ ಕಡಿಮೆತನಗಳೇ ಕಾಣ್ತಾ ಇರ್ತವೆ. ಆ ಲೆಕ್ಕಾಚಾರ ಕ್ಲಿಯರ್ ಮಾಡ್ಲಿಕ್ಕೆ ಆತ್ಮಗಳು ನಿಮ್ಮ ಎದುರುಗಡೆ ಬರ್ತಾ ಇರ್ತಾರೆ. ಓಕೆನಾ? ಅದಕ್ಕಾಗಿ ಸೂಕ್ಷ್ಮ ರೂಪದಲ್ಲೂ ಕೂಡ ಯಾವುದೇ ಆತ್ಮ ಸರಿ ಇಲ್ಲ ಅಂತ ಬಾಯಲ್ಲೂ ಬರಬಾರ್ದು, ಮುಖದಲ್ಲೂ ಬರಬಾರ್ದು, ಮನಸ್ಸಿನಲ್ಲೂ ಬರಬಾರ್ದು. ನೋ, ಬರಕೂಡದು. ಅವ್ರು ಸರಿ ಇದ್ದಾರೆ, ಅವರಿಗೆ ನಾವು ಶಕ್ತಿಯನ್ನ ಕೊಡಬೇಕು, ಅವರನ್ನ ಸರಿ ನಾನು ಮಾಡಬೇಕು, ಅವ್ರಿಗೆ ಈಶ್ವರಿ ಶಕ್ತಿಯನ್ನು ನಾವು ಕೊಡಬೇಕಾಗ್ತದೆ. ಕೆಲವೊಂದ್ಸಲ ಏನಾಗತ್ತೆ, ಲೌಕಿಕದವ್ರ ಬಗ್ಗೆ ಅಷ್ಟು ನಾವು ಕಂಪ್ಲೇಂಟ್ ಮಾಡಲ್ಲ. ಏನು ದೊಡ್ಡ ಜ್ಞಾನಿ ಅಂತ ಹೇಳ್ತಾರ, 25 ವರ್ಷದ ಜ್ಞಾನದಲ್ಲಿ ಇದ್ದಾರೆ ಅಂತ ಹೇಳ್ತಾರೆ, ಇವ್ರು ಹಿಂಗ್ ಮಾಡ್ಬಹುದಾ? ಅವ್ರು ಹೆಂಗಾದ್ರು ಮಾಡ್ಲಿ, ನಿಮ್ಗೆ ಯಾಕದು? ಅವ್ರ ಗುಣವನ್ನ, ಅವರ ಪಾತ್ರವನ್ನು ಚೆಕ್ ಮಾಡ್ಲಿಕ್ಕೆ ಬಾಬಾ ಏನಾದ್ರು ನಿಮ್ಗೆ ಪರ್ಮಿಷನ್ ಕೊಟ್ಟಿದಾರಾ? ಇಲ್ಲವಲ್ಲ. ಸ್ವಪರಿವರ್ತನೆ ಬಗ್ಗೆ ಗಮನವನ್ನ ಕೊಡಿ. ಅದಕ್ಕಾಗಿ ಪ್ರತಿಯೊಂದು ಆತ್ಮನ ಪ್ರತಿ ಶುಭ ಭಾವನೆ, ಶುಭ ಕಾಮನೆ ಇತ್ತ, ಅವರಿಗೆಲ್ಲರಿಗೂ ಆಶೀರ್ವಾದವನ್ನ ಕೊಟ್ಟಿದ್ದೀರಾ? ಸೂಕ್ಷ್ಮವಾಗಿ ಇದನ್ನು ಚೆಕ್ ಮಾಡಿ. ಅಯ್ಯೋ ಅಣ್ಣವ್ರೆ, ಅವ್ರಿಗೆ ಎಷ್ಟೆಲ್ಲ ಜ್ಞಾನ ಹೇಳಿದೆ, ಎಷ್ಟೆಲ್ಲ ಗಿಫ್ಟ್ ಕೊಟ್ರೆ, ಇವತ್ತು ದಾರಿ ಸಿಕ್ಕಿದ್ರೆ ಮಾತೇ ಆಡೋದಿಲ್ಲ, ಫೋನ್ ಮಾಡಿದ್ರೆ ಫೋನೇ ರಿಸೀವ್ ಮಾಡೋದಿಲ್ಲ ಅಂದ್ರೆ ಅದನ್ನೆಲ್ಲ ಅವ್ರು ಮಾಡ್ಲಿ ಅಂತ ತಾನು ನಿಮ್ಮ ನಿರೀಕ್ಷೆ ಇತ್ತು. ಇದು ನಾನು ನಿಮ್ಮ ಬಗ್ಗೆ ಹೇಳ್ತಿಲ್ಲ, ನನ್ನ ಬಗ್ಗೆ ಹೇಳ್ತಿದ್ದೆ. ಇಂಥದ್ದೆಲ್ಲ ಸಂಕಲ್ಪಗಳು ನಮ್ಗೆ ಬರ್ತಾವೆ, ಅದು ಬರಬಾರ್ದು ಅಂತ ಇವತ್ತು ಬಾಬಾ ಸರಿಯಾಗಿ ಕೂತಿದ್ದಾರೆ. ನಾನು ಇಂಥದ್ದೇನನ್ನು ಮಾಡಬೇಡಿ, ಯಾವುದೇ ನಿರೀಕ್ಷೆಯನ್ನ ನೀವು ಇಟ್ಟುಕೊಳ್ಳಬೇಡಿ. ನಿಮ್ಮದೇನಿದೆ ಅದನ್ನು ಕರ್ಮ ಮಾಡ್ಕೊಂಡು ಹೋಗ್ತಾ ಇರಬೇಕಾಗ್ತದೆ ಅಷ್ಟೇ. ಶುಭ ಭಾವನೆ ನೀಡಿ. ಯಾವುದೇ ಸಮಯದಲ್ಲಿ ಯಾರೇ ನಿಮ್ಮ ಪ್ರತಿ ಯಾವುದೇ ವ್ಯವಹಾರವನ್ನ ಮಾಡಿದ್ರು ಅವರು ಕೆಟ್ಟದಾಗ್ಲಿ, ಹಾಗಾಗ್ಲಿ, ಹೀಗಾಗ್ಲಿ ಅಂತ ಹೇಳಬಾರ್ದು. ಹೀಗೆ ನಿಮ್ಮನ್ನು ನೀವು ಸೂಕ್ಷ್ಮವಾಗಿ ಚೆಕಿಂಗ್ ಮಾಡ್ಕೊಳ್ಳಿ ಆದ್ಮೇಲೆ. ಯಾರು ಎಷ್ಟು ಜನರಿಗೆ ಗಿಫ್ಟ್ ಕೊಟ್ಟಿದ್ದೀರಿ,
ಎಷ್ಟು ಅವರಿಗೆ ಜ್ಞಾನವನ್ನು ಹೇಳಿದ್ದೀರಾ ಅದಲ್ಲ, ಆಂತರಿಕವಾಗಿ ನೀವೇನೇನು ಮಾಡ್ತಾ ಇದ್ದೀರಾ ಹೇಳೋದನ್ನ ತಿಳ್ಕೊಳ್ಳಿ. ಯಾಕೆ ಅಂತಂದರೆ ಇದೆಲ್ಲ ಕರೆಕ್ಟ್ ಆಗಿದ್ದಾಗ ಮಾತ್ರ ನೀವು ತಪಸ್ಸಿಗಂತ ಕುತ್ಕೊಂಡಾಗ, ಯೋಗದಲ್ಲಿ ಕುತ್ಕೊಂಡಾಗ ನಿಮ್ಮ ಮನಸ್ಸು ಉಪರಾಮಾಗಿರ್ತದೆ. ಇಲ್ಲ ಅಂತಂದರೆ ಯಾರ್ದೋ ಜೊತೆ ಜಗಳ ಮಾಡ್ಕೊಂಡು ಬಂದಿದ್ದೀರಿ ಅಂತಂದರೆ ಅರ್ಧ ಗಂಟೆ ಬಾಬನ ಜೊತೆಗೆ ಅದರ ಬಗ್ಗೆ ಚರ್ಚೆ ಮಾಡೋದಲ್ಲೇ ಟೈಮ್ ಪಾಸ್ ಆಗಿಬಿಡ್ತದೆ. ಬಾಬಾ ಅವ್ರು ಹಂಗೆ ಮಾಡಿದ್ರೆ ಇವ್ರು ಹಿಂಗೆ ಮಾಡಿದ್ರು, ಹಂಗೆ ಮಾಡಬಾರ್ದು ಹಿಂಗೆ ಅಟ್ಲೀಸ್ಟ್ ನಂಗೆ ನೋಡ್ಬಿಟ್ಟು ವಯಸ್ಸಿಗೆ ಅದು ಗೌರವ ಕೊಡ್ಬೇಕಿತ್ತಲ್ಲ, ಹಂಗೆ ಹೇಳು ಸರಿನಾ? ಹಿಂಗೆ ಯಾರ ಹತ್ರ ಜಗಳ ಮಾಡ್ತೀವಿ ಆ ವ್ಯಕ್ತಿ ಹತ್ರ ಮಾಡೋದಿಲ್ಲ, ಬಾಬನ ಹತ್ರ ಹೋಗ್ಬಿಟ್ಟು ಜಗಳ ಮಾಡೋದು. ಅವಾಗ ಯೋಗ ಎಲ್ಲ ಆಯ್ತು, ಜಗಳ ಮಾಡೋದ್ರಲ್ಲಿ ಕಳೀತು ತಾನೇ. ಅದಕ್ಕಾಗಿ ಇಲ್ಲಿ ಬಾಬಾ ಹೇಳ್ತಾರೆ, ಯಾರು ಈ ರೀತಿ ಯಥಾರ್ಥವಾಗಿ ಯೋಗದ ಆಧಾರದಿಂದ ಸೇವೆಯನ್ನ ಮಾಡೋದಿಲ್ವೋ ಅವ್ರ ಸ್ಥಿತಿನೂ ನಿರಂತರವಾಗಿರೋದಿಲ್ಲ, ಪೂಜೆನೂ ನಿರಂತರವಾಗಿ ಆಗೋದಿಲ್ಲ, ವಿಧಿವತ್ತಾಗಿ ಆಗೋದಿಲ್ಲ. ಕೆಲವೊಂದ್ಸಲ ವಿಧಿವತ್ತಾಗಿ ಮಾಡಿದ್ರು ಕೂಡ ಬ್ರಾಹ್ಮಣರು ಖುಷಿಯಿಂದ ಮಾಡೋದಿಲ್ಲ ಅಲ್ವಾ? ಈಗ ನೀವೆಲ್ಲ ಯಾರು ಇದ್ದಿರ್ತಿಲ್ಲ ಅಮೃತ ವೇಳೆಗೆ, ಸ್ಪೆಷಲ್ ಆಗಿ ಕೇಳ್ಕೊಳ್ಳಿ, ಖುಷಿಯಿಂದ ನೀವು ಅಮೃತ ವೇಳೆ ಮಾಡಿದ್ರೆ ದ್ವಾಪರ ಯುಗದಿಂದ ಬರುವಂತ ಪೂಜಾರಿ ಏನ್ ಮಾಡ್ತಾರೆ, ನಿಮ್ಗೆ ಚೆನ್ನಾಗಿ ಪೂಜೆ ಮಾಡ್ತಾರೆ ತಿರುಪತಿ ತಿಮ್ಮಪ್ಪನ ರೀತಿಯಲ್ಲಿ. ಓಕೆನಾ? ಅದೇ ಹಿಂಗೆ ಮಾಡ್ಕೊಂಡು ಮಾಡಿದ್ರೆ ಆ ಪೂಜಾರಿ ಬೈಕೊಂಡು ಕಷ್ಟಪಟ್ಬಿಟ್ಟು ನಿಮ್ಮನ್ನು ಪೂಜೆ ಮಾಡ್ತಾ ಇರ್ತಾರೆ. ಯಾಕಪ್ಪ ಬೆಳಬೆಳಿಗ್ಗೆ 4 ಗಂಟೆಗೆ ಎದ್ಬಿಟ್ಟು ಚಳಿ ಚಳಿ ಸ್ನಾನ ಮಾಡ್ಕೊಂಡು ಇವ್ರಿಗೆ ಪೂಜೆ ಮಾಡ್ಬೇಕಾ? ಪೂಜೆ ಮಾಡಿದ್ರು ಕೂಡ ಏನು ದುಡ್ಡೇ ಬರೋದಿಲ್ವೇ? ಸಂಪಾದನೆಗೆ ಹಣನೇ ಇಲ್ವೇ? ಭಕ್ತರೇ ಇಲ್ವೇ? ಅಂತ ಬಾಯಲ್ಲಿ ಬೈಕೊಂಡು ಪೂಜೆ ಮಾಡ್ತಾರೆ. ಹಾಗಾಗಿ ನೋಡ್ಕೊಳ್ಳಿ ನಿಮ್ಮ ಮನೋಸ್ಥಿತಿ ಹೇಗಿರ್ತದೆ. ನೀವು ಇಲ್ಲಿ ಅಮೃತದಲ್ಲಿ ಎಷ್ಟು ಗಂಟೆಗೆ ಹೇಳ್ತೀರೋ ಅಷ್ಟು ದೇವಸ್ಥಾನ ಅಷ್ಟೇ ಗಂಟೆ ಓಪನ್ ಇರ್ತದೆ. ನೀವು 10 ಗಂಟೆಗೆ ಇದ್ರೆ ನಿಮ್ಮ ದೇವಸ್ಥಾನ 10 ಗಂಟೆಗೆ ಓಪನ್ ಆಗ್ತದೆ, ಗೊತ್ತಿರಲಿ. ಸರಿನಾ? ಅದಕ್ಕಾಗಿ ಬಾಬಾ ಏನ್ ಹೇಳ್ತಾರೆ, ಈ ರೀತಿಯನ್ನ ಮಾಡಿಬಿಟ್ಟು ನನ್ನ ಮಕ್ಕಳು ಯಾವ ರೀತಿ ಭಾಗ್ಯವನ್ನ ಮಾಡ್ಕೊಂಡಿದ್ದಾರೆ ಅಂತ ಬಾಬಾ ಏನ್ ಮಾಡ್ತಿದ್ರಂತೆ, ಚೆಕ್ ಮಾಡ್ಕೊಳ್ತಿದ್ರಂತೆ. ಅದಕ್ಕಾಗಿ ನೀವೇನ್ ಮಾಡ್ಬೇಕು ಇವಾಗ, ಪ್ರತಿಯೊಂದು ಮಗುನು ಕೂಡ ಬ್ರಹ್ಮ ಬಾಬಾ ಅವ್ರ ಸಮಾನ ಸಂಪನ್ನರಾಗಬೇಕು ಮತ್ತು ಸಮಾನರಾಗಬೇಕು. ಅದಕ್ಕಾಗಿ ಉಪರಾಮ್, ಬೇರೆ ಎಲ್ಲದಿಂದ ಡಿಟ್ಯಾಚ್, ಬೀಗದಿನ ಸೇವೆ ಕಡೆ ಗಮನ ಕೊಡಿ. ನಿಮ್ಮ ಆಂತರಿಕ ಸ್ಥಿತಿ ಬಗ್ಗೆ ಗಮನ ಕೊಡಿ. ಶಿವರಾತ್ರಿ ಬಂತು, ರಕ್ಷಾಬಂಧನ ಬಂತು ಅಂದ್ರೆ ಬೇರೆ ಬೇರೆ ಪ್ರೋಗ್ರಾಮಿನ ಬಗ್ಗೆ ಪ್ಲಾನ್ ಮಾಡ್ತಾರೆ. ಯಾರ ಗೆಸ್ಟ್ಗಳನ್ನ ಕರೆಸಬೇಕು, ಏನೇನು ಪ್ರೋಗ್ರಾಮ್ ಮಾಡಬೇಕು, ಅಡುಗೆ ಎಷ್ಟು ಮಾಡಬೇಕು, ಎಷ್ಟು ಜನರಿಗೆ ಏನು ಮಾಡಬೇಕು, ಸ್ಟೇಜ್ ಹೆಂಗೆ ಮಾಡಬೇಕು, ಡೆಕೋರೇಷನ್ ಹೆಂಗೆ ಮಾಡಬೇಕು, ಎಲ್ಲೆಲ್ಲಿ ಹೂವು ಇಡಬೇಕು, ಏನು ಮಾಡಬೇಕು ಎಲ್ಲ ಬೇರೆ ಒಂದು ವಿಷಯ ಗೊತ್ತಿರಲಿ. ನೀವೇನೇ ಮಾಡಬೇಕು ಅದರಲ್ಲಿ ಯೋಗದ ಶಕ್ತಿ ಇದ್ರೆ ಮಾತ್ರ ಅಲ್ಲಿರೋ ಜನರಿಗೆ ಯೋಗದ ಅನುಭವ ಆಗ್ತದೆ. ಬರೀ ನೀವು ಡೆಕೋರೇಷನ್ ಮಾಡ್ಕೊಂಡು ಆ ಸಮಯದಲ್ಲಿ ಯೋಗ ಮಾಡಿಲ್ಲ ಅಂದ್ರೆ ಹೂವು ಡೆಕೋರೇಷನ್ ನೋಡ್ಕೊಂಡು ಹೋಗಿರ್ತಾರೆ ಬಿಟ್ರೆ ಅವ್ರು ಯೋಗದ ಅನುಭವ ಆಗುವುದಿಲ್ಲ. ಅದಕ್ಕಾಗಿ ಯಾವ ಸಮಯದಲ್ಲಿ ನಮ್ಮ ಮನೋಸ್ಥಿತಿ ಹೇಗಿದೆ ಅಂತ ನಮ್ಮನ್ನು ನಾವೇನ್ ಮಾಡ್ಕೊಳ್ಬೇಕು, ಚೆಕ್ ಮಾಡ್ಕೊಳ್ಬೇಕು. ಅದಕ್ಕಾಗಿ ಮಕ್ಕಳಲ್ಲಿ ಸೇವೆಯ ಬಗ್ಗೆ ತುಂಬಾ ಆಸಕ್ತಿ ಇದೆ. ಸೇವೆಯ ಬಗ್ಗೆ ಪ್ಲಾನ್ ಅನ್ನು ಕೂಡ ಮಾಡ್ತಾರೆ, ಕಾರ್ಯದಲ್ಲೂ ಕೂಡ ತರ್ತಾರೆ. ಆದರೆ ಆ ಸೇವೆಯಲ್ಲಿ ಉಪರಾಮವೃತ್ತಿ ಹೇಳೋದು ತುಂಬಾ ಕಡಿಮೆ ಇರ್ತದೆ. ಡಿಟ್ಯಾಚ್ ಆಗ್ಬಿಟ್ಟು ಮಾಡ್ಲಿಕ್ಕೆ ಆಗಲ್ಲ. ಯಾಕೆ ಗೊತ್ತುಂಟಾ? ಈಗ ನೀವು ಒಂದು ಸೇವೆಗೆ ಹೋಗಿದ್ದೀರ ಅಂತ ತಿಳ್ಕೊಳ್ಳಿ, 4 ಜನ 4 ವೆರೈಟಿ ಹೇಳಿದ್ರೆ ಇವ್ರು ಹೇಳ್ದಂಗೆ ಮಾಡ್ಬೇಕು, ಅವ್ರು ಹೇಳ್ದಂಗೆ ಮಾಡ್ಬೇಕು. ಪ್ರಶ್ನೆ ಬರ್ತದೋ ಬರಲ್ವೋ? ನೀವು ಒಬ್ಬರೇ ಕೂತ್ಕೊಂಡಾಗ ಯಾರು ಏನು ಹೇಳುವಂಗಿಲ್ಲ, ಕೇಳುವಂಗಿಲ್ಲ. ಯಾರು ಕೇಳ್ತಾರೆ ನಿಮ್ಮನ್ನ? ಮನಸ್ಸನ್ನು ಭಾವನೆ ಕೇಳ್ಕೊಡೋದು ಮಾಡ್ತಾರೆ. ಒಬ್ರಿಗೆ ಒಂದು ಮಾಡ್ಲಿಕ್ಕೆ ಹೋದ್ರೆ ಇನ್ನೊಬ್ರು ಸಿಟ್ಟು ಪಡ್ತಾರೆ. ಅವ್ರು ಹಂಗ್ಯಾಕೆ ಮಾಡಿದ್ರಿ, ನಾನು ಹೇಳ್ದಂಗೆ ಮಾಡ್ಬೇಕಿತ್ತಲ್ವಾ? ಇಂಥದೆಲ್ಲ ಭಿನ್ನಾಭಿಪ್ರಾಯಗಳು ಬರ್ತಾವೆ. ಮತ್ತೆ ಮಾಡಿದ ಮೇಲೂ ಕೂಡ ಹೆಸರು, ಕೀರ್ತಿ, ಪೋಸ್ಟು, ಪೊಸಿಷನ್ನು ಎಲ್ಲ ಏನಾಗ್ಬಿಡ್ತದೆ, ಮಿಕ್ಸ್ ಆಗ್ಬಿಡ್ತದೆ. ನೋಡಿ ಅಣ್ಣವ್ರು ಅವ್ರಿಗೆ ಮಾತ್ರ 4 ಜಹಾಂಗೀರ್ ಕೊಟ್ಟು ನಾನು ಕೊಡಲೇ ಇಲ್ಲ, ಅವ್ರಿಗೆ ಮಾತ್ರ ಮಾತಾಡ್ಸು, ನೀವು ಮಾತಾಡ್ಸಲೇ ಇಲ್ಲ. ಇದೆಲ್ಲ ಸಂಕಲ್ಪಗಳು ಬಂದ್ಬಿಡ್ತಾವೆ ಅಲ್ವಾ? ಅದೇ ಹತ್ತಿನಲ್ಲಿ ಅದು ಯಾವುದು ಕೂಡ ಏನಾಗೋದಿಲ್ಲ, ಬರೋದೇ ಇಲ್ಲ ಅಲ್ವಾ? ಇವಾಗ ನೋಡಿ ಝೂಮಲ್ಲಿ ಇದ್ದೀವಲ್ಲ, ಕ್ಯಾಮ್ರಾವನ್ನು ನೋಡ್ತಾ ಕೂತ್ಕೊಂಡಾಯ್ತು. ಅವ್ರಿಗೆ ಜಾಸ್ತಿ ದೃಷ್ಟಿ ಕೊಟ್ಟು ಇವ್ರಿಗೆ ಕೊಟ್ಟಿಲ್ಲ ಹೇಳುವಂಥ ಪ್ರಶ್ನೆನೇ ಇಲ್ಲ. ಅದು ಫಿಸಿಕಲಿ ಹೋದಾಗ ಅಣ್ಣವ್ರು ನೋಡಿ ಬರೀ ಅವರಿಗೆ ದೃಷ್ಟಿ ಕೊಡ್ತಿದ್ದಾರೆ, ನಮ್ಗೆ ಕೊಡ್ತಾನೆ ಇಲ್ಲ, ಬರೀ ಪಾರ್ಸಿಲಿಟಿ ಮಾಡ್ತಾರೆ ಅಲ್ವಾ? ಇಲ್ಲಿದ್ದಾಗ ಪಾರ್ಸಿಲಿಟಿ ಗಿಲ್ಸಿಲಿಟಿ ಇಲ್ವೇ ಇಲ್ಲ. ಯಾರಿಗೂ ಹೊಗಳೋದೋ ಇಲ್ಲ, ಯಾರು ತೆಗೊಳ್ಳೋದೋ ಇಲ್ಲ. ಏನಿದೆ ಈಶ್ವರ ಜ್ಞಾನ ಹೇಳೋದು, ಯೋಗ ಮಾಡೋದು, ಓಂ ಶಾಂತಿ, ಗುಡ್ ನೈಟ್, ಬೈ ಬೈ ಹೇಳ್ಬಿಟ್ಟು ಮುಗಿದೋಯ್ತು. ಅದಕ್ಕೆ ಆದಷ್ಟು ಬೇಗದ್ದಿನಲ್ಲಿ ಹೋಗಿ ಅಂತ ಹೇಳ್ತಿದ್ದಾರೆ ಬಾಬಾ. ಓಕೆ, ಮತ್ತೆ ರೆಡಿಯಾಗಿ ಮಕ್ಕಳೇ, ಸಮಯ ತುಂಬಾ ಕಡಿಮೆ ಇದೆ. ನೋಡಿ, ಎಕ್ಸಾಮ್ ಡೇಟ್ ಬಂದ ಮೇಲೆ ಓದೋದಲ್ಲ, ಮೊದಲೇ ಓದ್ಕೊಂಡ್ಬಿಟ್ಟು ಎಕ್ಸಾಮ್ ಯಾವಾಗ ಬೇಕಾದವಲ್ಲ, ಏನು ಪ್ರಾಬ್ಲಮ್. ಎಲ್ಲಿವರೆಗೆ ರೆಡಿ ಆಗಬೇಕು ಅಂದ್ರೆ ಈಗ ಬಾಬಾ ಸ್ಟೇಜಲ್ಲಿ ಕೂರಿಸಿದ್ರೆ ಟಕ್ ಅಂತ ಕೂತ್ಕೊಳ್ಬೇಕು,
ಅರ್ಧ ಗಂಟೆ ಹೇಳಿದಾರ, ಅರ್ಧ ಗಂಟೆ ಸಂಪೂರ್ಣವಾಗಿ ಮನಸ್ಸು ಬಾಬನಲ್ಲಿ ಇರಬೇಕು. ಮತ್ತು ಆ ಎದುರುಗಡೆಗಿರುವಂಥ ಆತ್ಮಗಳ ಬಗ್ಗೆ ಇರಬಾರ್ದು. ಲಕ್ಷಾಂತರ ಜನ ಇದ್ರೂ ಕೂಡ ನಿಮ್ಮ ಮನಸ್ಸು ಪರಮಧಾಮದಲ್ಲಿ ಪರಮಾತ್ಮನ ಕೈಯಲ್ಲಿ ಸಂಪೂರ್ಣ ಸಮರ್ಪಿತ ಆಗಿರಬೇಕು. ಅದಕ್ಕೆ ಈಗ ನಿಮಗೆ ಸಿಕ್ಕಿರುವಂಥ ಸಮಯದಲ್ಲಿ ಒಬ್ಬರೇ ಕೂತ್ಕೊಂಡು ಪ್ರಾಕ್ಟೀಸನ್ನು ಮಾಡಬೇಕು. ಆ ರೀತಿ ರೆಡಿ ಇದ್ದೀರಾ? ಅದಕ್ಕೆ ದಯವಿಟ್ಟು ಆತ್ಮೀಯರೇ ಗಮನವನ್ನು ಕೊಡಿ. ಅದಕ್ಕಾಗಿ ಕೆಲವರು ಕೋಟಿಯಲ್ಲಿ ಕೆಲವರಂತೂ ಆಗಿಬಿಟ್ಟಿದ್ದೀರಿ. ಕೆಲವರಲ್ಲಿ ಕೆಲವರು ಹೇಳ್ತಾರೆ ಬಾಬಾ. ಅಂದ್ರೆ ಬಾಬಾ ಏನು ಹೇಳ್ತಿದ್ದಾರೆ ಗೊತ್ತಾ ಮಕ್ಕಳೇ? ಕೋಟಿಗಳಲ್ಲಿ ಕೆಲವರು, ಕೆಲವರಲ್ಲಿ ಕೆಲವರು ನನ್ನ ಮಕ್ಕಳು ಇವತ್ತು ಜ್ಞಾನ ಚೆನ್ನಾಗಿ ಹೇಳೋರು ಇದ್ದಾರೆ. ಇನ್ನು ಮೇಲೆ ನನಗೆ ಜ್ಞಾನ ಹೇಳೋದಕ್ಕಿಂತ ಯೋಗ ಚೆನ್ನಾಗಿ ಮಾಡೋರು ಬೇಕು. ಯೋಗ ಬೇಕಲ್ಲಿ. ಅಂಥವರನ್ನು ನಾನೇನು ಮಾಡ್ತೇವೆ, ವಿಶೇಷವಾಗಿ ಟ್ರೈನಿಂಗ್ ಕೊಡ್ತಾ ಇದ್ದೀನಿ. ಅದಕ್ಕೆ ಗಂಟೆಗಟ್ಟಲೆ ಎಚ್ಚರಾವಸ್ಥೆಯಿಂದ ಖುಷಿಯಿಂದ ಯೋಗ ಮಾಡ್ತಿದ್ದೀರಾ ಅಂತ ಏನು ಮಾಡ್ಕೊಳ್ಳಿ, ಚೆಕ್ ಮಾಡ್ಕೊಳ್ಳಿ. ಈಗ ನೀವೇನು ಮಾಡಬೇಕು, ಬ್ರಹ್ಮ ಬಾಬಾ ನಿಮ್ಮ ತಂದೆ ಅಲ್ವಾ, ಅದಕ್ಕಾಗಿ ನಿಮ್ಮನ್ನು ನೀವು ಟರ್ನ್ ಮಾಡ್ಕೊಳ್ಳಿ. ಬಾಬಾ ಏನು ಕೊಡ್ತಾರೆ ಅದು ವಾಪಸ್ ಕೊಡಬೇಕು. ಏನು ಟರ್ನ್ ಮಾಡ್ಕೊಳ್ಬೇಕು? ಇಲ್ಲಿವರೆಗೆ ಆತ್ಮೀಯರೇ ನಾವು ಶರೀರಕ್ಕೋಸ್ಕರ ಮಾಡ್ತಿದ್ದೀವಿ, ಈಗ ಟರ್ನ್ ಮಾಡಿ ಆತ್ಮಕ್ಕೋಸ್ಕರ ಮಾಡಿ. ಆತ್ಮದ ಸ್ವಚ್ಛತೆ, ಆತ್ಮಿಕ ಸಂಪಾದನೆ. ಶರೀರ ಅಂದ ತಕ್ಷಣ ಶರೀರದ ಪತಿ ಜೊತೆಗೆ ಮಕ್ಕಳ ಜೊತೆಗೆ ಟೂರ್ ತಿರ್ಕೊಂಡು ಬರ್ತೀವಲ್ವಾ, ಅದೇ ಆತ್ಮದ ಪತಿ ಜೊತೆಗೆ ಪಿತನ ಜೊತೆಗೆ ಟೂರ್ ಮಾಡ್ಕೊಂಡು ಬನ್ನಿ, ಪ್ರೋಗ್ರಾಮ್ ಮಾಡ್ಲಿಕ್ಕೆ ಹೋಗಿ ಎಲ್ಲ ಕಡೆಗೂ. ಹೆನ್ನ ಮೊನ್ನೆ ಒಂದು ಬೆಂಗಳೂರಿನಲ್ಲಿ ಪ್ರೋಗ್ರಾಮ್ ಇತ್ತು. ಓಕೆ, ಕಾರಣಾಂತರದಿಂದ ನಾಟಕದ ಅನುಸಾರ ಕಲ್ಯಾಣದ ಕಾರಣದಿಂದ ಬಾಬಾ ನಮ್ಮನ್ನು ಕರ್ಕೊಂಡು ಹೋಗಿಲ್ಲ. ನಾನು ಬಾಬಾನೇ ಕೇಳಿದೆ, ಯಾಕಪ್ಪ ಕರ್ಕೊಂಡು ಹೋಗಿಲ್ಲ ಅಂತ. ಬಾಬನ ಉತ್ತರ ಏನು ಬಂದು ಗೊತ್ತಾ? ನೀನು ಯಾಕೆ ಒಂದೇ ಪ್ರೋಗ್ರಾಮ್ ಬಗ್ಗೆ ಯೋಚನೆ ಮಾಡ್ತೀಯಾ? ಪ್ರತಿದಿನ ಬೇಕಾದಷ್ಟು ಪ್ರೋಗ್ರಾಮ್ಗಳು ಇರ್ತವೆ, ಬ್ರಹ್ಮಕುಮಾರಿಸಿದ್ದು ಬೇರೆ ಬೇರೆ ಇರ್ತದೆ. ಅದೆಲ್ಲದಕ್ಕೂ ಯಾಕೆ ಸಹಯೋಗ ಕೊಡಬಾರ್ದು? ಒಂದು ಪ್ರೋಗ್ರಾಮ್ ಬಗ್ಗೆ ಮಾತ್ರ ಯಾಕೆ ಯೋಚನೆ ಮಾಡಬೇಕು? ಭೇದದಲ್ಲಿ ಯಾಕೆ ಯೋಚನೆ ಮಾಡಬಾರ್ದು? ಸರಿ, ನಿಮ್ಮ ನಾನು ಪ್ರೋಗ್ರಾಮಿಗೆ ಕಳಿಸ್ದೆ ಅಂತ ತಿಳ್ಕೊ. ಒಂದು ಡಿಪಾರ್ಟ್ಮೆಂಟಲ್ಲಿ ನೀನು ಸೇವೆ ಮಾಡ್ತೀಯ, ಯಾವುದೊಂದು ಜವಾಬ್ದಾರಿ ಸ್ಥೂಲವಾಗಿ. ಆ ಸ್ಥೂಲ ಸೇವೆ ಮಾಡ್ತಾ 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 ಏನಾಗ್ಬಿಡ್ತದೆ ಅಂತಂದರೆ, ಸೇವೆ ಮಾಡೋದು ಸ್ಥಿತಿ ಕಡಿಮೆ ಆಗಿಬಿಡ್ತದೆ. ಇದು ಇಲ್ಲಿ ಕೂತ್ಕೊಂಡು ಮಾಡಿದಿದ್ರೆ, ಮನಸಾ ಸೇವೆ ಮಾಡಿದಿದ್ರೆ, ಅಲ್ಲಿ ಎಷ್ಟು ಜನ ಸೇವೆ ಮಾಡ್ತಿದ್ರೆ ಅವ್ರಿಗೆಲ್ಲರಿಗೂ ಶಕ್ತಿ ಕೊಡ್ಬೋದಲ್ವಾ? ಅವರಿಗೆಲ್ಲರಿಗೂ ಸಪೋರ್ಟ್ ಮಾಡ್ಬೋದಲ್ವಾ? ಎಲ್ಲ ಬಾಬನಿಂದ ಆನ್ಸರ್ ಬಂತು, ಎಸ್ ಮಾಡ್ಬೋದಲ್ವಾ? ಬಾಬಾ ಏನು ಹೇಳಿದ್ರು? ತನುವಿನ ಸೇವೆ ಮಾಡಿದ್ದಾಯಿತು, ಧನದ ಸೇವೆ ಮಾಡಿದ್ದಾಯಿತು, ಸ್ಥೂಲವಾಗಿ ಹೋಗ್ಬಿಟ್ಟು ಸೇವೆ ಮಾಡಿದ್ದಾಯಿತು. ಈಗ ಮನಸಾ ಸೇವೆಯನ್ನು ಮಾಡೋದ್ರ ಮೂಲಕ ಆ ಕರ್ಮದಲ್ಲಿ ಹೇಗೆ ಫಲಿತಾಂಶ ಬರ್ತದೆ ಇದನ್ನು ಚೆಕ್ ಮಾಡಬೇಕು. ಬ್ರಹ್ಮ ಬಾಬಾನು ಕೂಡ ಏನು ಮಾಡ್ತಿದ್ರು? ಪಾಂಡವದಲ್ಲಿ ಕೂತ್ಕೊಂಡ್ಬಿಟ್ಟು ಎಲ್ಲ ಕಡೆಗೂ ಶಕ್ತಿಯ ಮೂಲಕ, ಸಕಾಶ ಕೊಡೋದ ಮೂಲಕ ಸೇವೆ ಮಾಡ್ತಿದ್ರಲ್ವಾ? ಹಾಗೆ ಬಾಬಾ ಏನು ಮಾಡ್ತಾರೆ, ನಮ್ಗೆ ಕಲಿಸ್ಕೊಡ್ತಾರೆ. ಯಾಕೆ, ಏನು, ಹೇಗೆ, ಎಲ್ಲಿ, ಯಾವಾಗ, ಯಾವ ಸಮಯದ ಅನುಸಾರ ಯಾವ ರೀತಿ ಮಾಡಬೇಕಾಗ್ತದೆ. ನನಗೆ ಆಮೇಲೆ ಪ್ರೋಗ್ರಾಮ್ ಆದ್ಮೇಲೆ ಅನಿಸ್ತು, ಹೌದಲ್ವಾ, ನಾವು ಅಲ್ಲಿ ಹೋಗಿದ್ದೀರಿ, ಇಷ್ಟು ಚೆನ್ನಾಗಿ ಪ್ರೋಗ್ರಾಮ್ ನಮ್ಮ ಹತ್ರ ಆಗ್ತಿರ್ಲಿಲ್ಲ. ಇಲ್ಲಿ ಕೂತ್ಕೊಂಡಿದ್ದಕ್ಕೆ ಎಲ್ಲರೂ, ಅಲ್ಲಿರೋರು ಎಲ್ಲರೂ ಕೂಡ ಅವರವ್ರ ಜವಾಬ್ದಾರಿನ ಅರ್ಥ ಮಾಡಿಕೊಂಡು ಹೇಗೆ ಸೇವೆಯನ್ನು ಮಾಡಿದ್ರು, ಹೇಗೆ ಬಾಬನಿಂದ ಅವರಿಗೆ ಶಕ್ತಿ ಸಿಕ್ತು, ಸಂದೇಶ ಸಿಕ್ತು, ಆ ಫಲಿತಾಂಶ ಆದ್ಮೇಲೆ ನಮಗೆ ಗೊತ್ತಾಗ್ತದೆ. ಅದಕ್ಕಾಗಿ ಇನ್ಮೇಲೆ ವಿಶ್ವದಲ್ಲಿ ಯಾರ್ಯಾರು ಭಕ್ತರಿರ್ಬೋದು, ಜ್ಞಾನಿಗಳಿರ್ಬೋದು, ಈಶ್ವರನ ಕಾರ್ಯವನ್ನು ಯಾರ್ಯಾರು ಮಾಡ್ತಾ ಇದ್ದಾರೋ ಅವರಿಗೆಲ್ಲರಿಗೂ ಕೂಡ ಬೀಗದಿನಲ್ಲಿ ನಾವು ಯೋಚನೆ ಮಾಡ್ಬೋದಲ್ವಾ? ಶಕ್ತಿಯನ್ನು ಕೊಡಲಿಕ್ಕೆ ನಾವೇನು ಮಾಡ್ಬೋದು? ನಿಮಿತ್ತರಾಗ್ಬೋದಲ್ವಾ? ಅದಕ್ಕಾಗಿ ಮಕ್ಕಳೇ, ಈ ಸ್ಥಿತಿಯ ಬಗ್ಗೆ, ಈ ಸ್ವರೂಪದ ಬಗ್ಗೆ ಏನು ಮಾಡಿ ಮಾಡಿ ಒಳ್ಳೊಳ್ಳೆ ಪ್ರೋಗ್ರಾಮ್ಗಳನ್ನು ಮಾಡ್ತಿದ್ದೀರಾ, ಪ್ಲ್ಯಾನ್ಗಳನ್ನು ಮಾಡ್ತಿದ್ದೀರಾ, ಎಲ್ಲ ಒಳ್ಳೆಯದು, ಫಲಿತಾಂಶನೂ ಬರ್ತಾ ಇದೆ. ಆದರೆ ಏನದು ಆದರೆ? ಲೇಕಿನ್ ಅಂತ ಹೇಳ್ತಾರೆ ಇಂಗ್ಲಿಷ್ನಲ್ಲಿ, ಲೇಕಿನ್. ಈ ಕಿನ್ ಅಂತಂದ್ರೆ ಸಿಂಧು ಭಾಷೆಯಲ್ಲಿ ಕಿಚಡ, ಕೆಸರು ಅಂತ ಹೇಳ್ತಾರೆ. ಅದು ಮಧ್ಯದಲ್ಲಿ ಏನಾಗ್ತದೆ, ಹೆಸರು ಕೀರ್ತಿ ಎಲ್ಲ ಇರುವಂತ ಕಾರಣದಿಂದ ನಿರೀಕ್ಷಿತ ಮಟ್ಟದ ಫಲಿತಾಂಶ ಹೇಳುವಂಥದ್ದು ಬರ್ತಾ ಇಲ್ಲ. ಅದಕ್ಕಾಗಿ ಮಕ್ಕಳ ಆ ಹೆಸರು ಕೀರ್ತಿ ಹೇಳುವಂಥ ಕೆಸರನ್ನು ಕೂಡ ಏನು ಮಾಡಿಬಿಡಿ, ನನಗೆ ಕೊಟ್ಟು ಬಿಡಿ, ನೀವು ಅದನ್ನು ಇಟ್ಕೊಳ್ಬೇಡಿ. ಸೇವೆಯನ್ನು ಮಾಡ್ತೀರಾ, ನನ್ನನ್ನು ಹೊಗಳಬೇಕು ಹೇಳುವಂಥ ಒಂದು ಉದ್ದೇಶ, ನನ್ನ ರೆಕಗ್ನೈಸೇಷನ್ ಮಾಡಬೇಕು, ನನಗೆ ಗಿಫ್ಟ್ ಕೊಡಬೇಕು, ಉಡುಗೊರೆ ಕೊಡಬೇಕು ಹೇಳುವಂಥ ಒಂದು ನಮ್ಮ ಮನೋಭಾವ ಇರ್ತದೆ. ನಾವು ಸೇವೆಗೆ ಹೋದಾಗ ಉಡುಗೊರೆ ಹಿಂದ್ಗಡೆ ಹೋಗೋದಲ್ಲ, ಅಲ್ಲಿ ಏನು ಸೇವೆ ಇದೆ ಆ ಸಮಯದಲ್ಲಿ ಟಕ್ ಅಂತ ಅದ್ರ ಕಡೆ ಹೋಗಬೇಕು. ಎಷ್ಟೊಂದು ಆಶ್ಚರ್ಯ ಗೊತ್ತಾ? ಅಲ್ಲಿರೋ ನಿಮಿತ್ತ ಆತ್ಮರು ನಮ್ಮನ್ನು ಕರೆದಿದ್ರು. ಸರಿ, ಸ್ಟೇಜಲ್ಲಿ ಪ್ರೋಗ್ರಾಮ್ ನಡೀತಾ ಇರ್ಬೇಕಾದ್ರೆ ಫೋನ್ ಮಾಡ್ತೀರಾ, ಅಣ್ಣವ್ರು ಎಲ್ಲಿದ್ದೀರಿ? ಯಾಕೆ ಅಣ್ಣವ್ರೆ? ಸನ್ಮಾನ ಕರೆಬೇಕಿತ್ತು, ನಾನು ಬಂದೇ ಇಲ್ಲ. ಸರಿನಾ? ನಮ್ಗೆ ಅದರ ಅವಶ್ಯಕತೆ ಇಲ್ಲ, ಅದು ಬೇಕಾಗೂ ಇಲ್ಲ.
ಸರಿನಾ? ಅದಕ್ಕಾಗಿ ಆ ಸೂಕ್ಷ್ಮವಾಗಿ ಬಾಬಾ ಮುರಳಿಯಲ್ಲಿ ಏನು ಹೇಳ್ತಿದ್ದಾರೋ ನಿರಾಕಾರ, ಅದರ ಅನುಭವನ ಪ್ರಾಕ್ಟಿಕಲಿ ಬಾಬಾ ಏನ್ ಮಾಡ್ತಿದ್ದಾರೆ ಮಾಡಿಸ್ತಾ ಇದ್ದಾರೆ. ಪರಿಶ್ರಮನೂ ಕಡಿಮೆ, ಫಲಿತಾಂಶ ಮಾತ್ರ ಜಾಸ್ತಿ. ಅದು ಒಂದು ವಿಷಯ ಏನು ಗೊತ್ತಾ ಆದ್ಮೇಲೆ ವಿಷಯ ಗೊತ್ತಿರಲಿ, ಈ ಕರ್ಮ ಮತ್ತು ಕರ್ಮದ ಫಲ ನಿಮ್ಗೆ ಗೊತ್ತು, ನಿಮ್ಮ ಅಪ್ಪನಿಗೆ ಮಾತ್ರ ಗೊತ್ತಿರ್ತದೆ, ಅದು ಬೇರೆ ಗೊತ್ತಾಗೋದಿಲ್ಲ. ಓಕೆ, ಅವ್ರು ಹೇಳ್ಬೋದು ಅಯ್ಯೋ ಬಂದಿಲ್ಲ ಇವರು ಬೇಕಂತ ಮಾಡಿದಂತ, ಅವ್ರು ಏನು ಬೇಕಾದ್ರೂ ತಿಳ್ಕೊಳ್ಳಿ, ಆದ್ರೆ ಬಾಬಾ ಏನ್ ಮಾಡ್ಬೇಕು ಅದನ್ನು ಮಾಡಿರ್ತಾರೆ. ಆದ್ರೆ ಆ ಒಂದು ಹೃದಯದ ಭಾವನೆ ಇರಬೇಕು, ಸೇವಾ ಮನೋಭಾವ ನಿಮಗೆ ಗೊತ್ತಿರಬೇಕು. ಬಾಬಾ ನಿಮ್ಮನ್ನ ಈ ರೀತಿ ಉಪಯೋಗ ಮಾಡ್ಕೊಂಡಿದ್ದಾರೆ, ಆ ವಿಶೇಷ ಕಾರ್ಯಕ್ರಮದಲ್ಲಿ ನಿಮ್ಮ ಭಾಗವಹಿಸುವಿಕೆ ಯಾವ ರೀತಿ ಇದೆ, ಬಾಬಾ ಸ್ಪಷ್ಟವಾಗಿ ಏನ್ ಮಾಡ್ತಾರೆ ಅನುಭವವನ್ನು ಮಾಡಿಸ್ತಾರೆ. ಅವಾಗ ಗೊತ್ತಾಗುತ್ತೆ ಎಸ್ ಬಾಬಾನ ಪ್ಲಾನ್ ಇದೆ, ದಟ್ ಇಸ್ ಪರ್ಫೆಕ್ಟ್, ಅದೇ ಕರೆಕ್ಟ್ ಆಗಿರ್ತದೆ. ನಮ್ಗೇನಾಗ್ತದೆ ಸ್ಪಷ್ಟವಾಗಿ ಗೊತ್ತಾಗ್ತಾ ಇರ್ತದೆ. ಅದಕ್ಕಾಗಿ ಇಲ್ಲಿ ಬಾಬಾ ಏನ್ ಹೇಳ್ತಾರೆ, ಮಕ್ಕಳೇ ಆ ಕೆಸರನ್ನೆಲ್ಲ ತೆಗೆದುಬಿಟ್ಟು ಕ್ಲೀನ್ ಆಗಿರಿ ಅಂದ್ಮೇಲೆ ಬಾಬ್ದಾದ ಏನ್ ಇಷ್ಟಪಡ್ತಿದ್ದಾರೆ, ನಾಲ್ಕೂ ಕಡೆಯಿಂದ ಜನ ಏನು ಬೊಬ್ಬೆ ಹೊಡಿತಿದ್ದಾರೆ ಅವರಿಗೆ ಮುಕ್ತಿ, ಜೀವನ ಮುಕ್ತಿಯನ್ನು ಕೊಡಬೇಕು. ಅದಕ್ಕಾಗಿ ಕಮಲ ಹೂವಿನ ಸಮಾನ ಏನ್ ಮಾಡಿ ಭಿನ್ನವಾಗಿರಿ, ನಶೆಯಲ್ಲಿರಿ, ಕರ್ಮ ಬಂಧನದಿಂದ ಮುಕ್ತರಾಗಿರಿ, ನ್ಯಾರೆ ಆಗಿರಿ, ಸಾಧನ ಆಗಲಿ ಹೆಸರಾಗಲಿ ಇದು ಯಾವುದರ ಹಿಂದ್ಗಡೆನೂ ಕೂಡ ಹೋಗ್ಬಿಡಿ ಅಂತ ಹೇಳ್ತಾ ಇದ್ದಾರೆ ಬಾಬಾ. ಅದಕ್ಕಾಗಿ ನಿಮ್ಮನ್ನು ನೀವು ಚೆಕ್ ಮಾಡ್ಕೊಳ್ಳಿ, ಪ್ರತಿ ಸಂಕಲ್ಪದಲ್ಲೂ, ಪ್ರತಿ ಮಾತಿನಲ್ಲೂ, ಪ್ರತಿ ಸೇವೆಯಲ್ಲೂ, ಸಂಬಂಧ ಸಂಪರ್ಕದಲ್ಲೂ ಎಲ್ಲರಲ್ಲೂ ಬ್ರಹ್ಮಭಾವ ಸಮಾನ ನಾನಿದ್ದೇನಾ. ಸಂಕಲ್ಪ ಸದಾ ವಿಶ್ವ ಕಲ್ಯಾಣ, ಮಾತು ವಿಶ್ವ ಕಲ್ಯಾಣದ ಬಗ್ಗೆನೇ ಮಾತಿರಬೇಕು. ಅದಕ್ಕಾಗಿ ನೋಡಿ ನಮ್ಮಲ್ಲಿ ಎಲ್ಲ ಸೇವೆ ಆದ್ಮೇಲೆ ಬಾಬಾ ಏನ್ ಹೇಳ್ತಾರೆ, ವಿಶ್ವ ಕಲ್ಯಾಣಕ್ಕೆ ನಿಮಿತ್ತ ಆಗಿರುವಂತ ಆತ್ಮಗಳೇ ನಿಮಗೆ ಪದಮಾ ಗುಣ್ ಧನ್ಯವಾದ ಅಂತ ಹೇಳ್ತಾ ಇರ್ತಾನೆ. ಯಾವಾಗಲೂ ಅದೇ ಯೋಚನೆ ಇಲ್ಲಿ, ಬಾಯಲ್ಲಿ ವಿಶ್ವ ಕಲ್ಯಾಣನೇ ಇರಲಿ, ಸ್ಮೃತಿಯಲ್ಲೂ ಅದೇ ಇರಲಿ, ಸ್ಥಿತಿಯಲ್ಲೂ ಕೂಡ ಅದೇ ಇರಲಿ. ಹಾಗೆ ಸೇವೆಯಲ್ಲೂ ಕೂಡ ಸಂಬಂಧ ಸಂಪರ್ಕದಲ್ಲಿ ವರ್ತಮಾನ ಸಮಯದಲ್ಲಿ ಬ್ರಹ್ಮ ಬಾಬಾ ಏನ್ ಮಾಡ್ತಿದ್ದಾರೆ, ಬೇರೆ ದಿನ ಸೇವೆ ಮಾಡ್ತಿದ್ದಾರೆ ತಾನೆ. ಆನ್ಲೈನು ಆಫ್ಲೈನು ಮನೆ ಬಾಗ್ಲಲ್ಲಿ ಎಷ್ಟು ಜನ ಆತ್ಮೀಯರೇ ಮನೆಯಲ್ಲಿ ಡೈರೆಕ್ಟ್ ಆಗಿ ಆನ್ಲೈನ್ ಮೂಲಕ ಕೋರ್ಸ್ ತಗೊಂಡು ಮನೇಲಿ ಚೆನ್ನಾಗಿ ನೇಮ ಫಾಲೋ ಮಾಡ್ತಿದ್ದಾರೆ ಗೊತ್ತಾ ನಿಮ್ಗೆ. ಎಷ್ಟೋ ಜನ ಆತ್ಮಗಳು ರೆಡಿ ಆಗಿದ್ದಾರೆ. ನಾವೇನ್ ಮಾಡ್ತೀವಿ, ಈಶ್ವರ ವಿಶ್ವದಾಗ ಬಂದವ್ರದ್ದು ಮಾತ್ರ ಕೌಂಟ್ ಮಾಡ್ತೀವಿ. ಅದಕ್ಕಿಂತ ಜಾಸ್ತಿ ಜನ ಏನ್ ಮಾಡ್ತಿದ್ದಾರೆ, ಶಿವಾನಿ ಬೆಹನ್ ಮೂಲಕನೋ ನಿಮಿತ್ತ ಆತ್ಮಗಳ ಮೂಲಕ ಧ್ಯಾನ ತಗೊಂಡ್ಬಿಟ್ಟು ಬಾಬನ ಜೊತೆ ಕನೆಕ್ಟ್ ಆಗಿದ್ದಾರೆ. ಬಾಬನ ಸೀಕ್ರೆಟ್ ಫಾರ್ಮುಲಾ ನೋಡ್ಕೊಂಡು ಹೋಗ್ತಾ ಇದೆ. ಓಕೆನಾ? ಅದಕ್ಕಾಗಿ ಬಾಬಾ ಏನ್ ಹೇಳ್ತಾರೆ, ಈ ರೀತಿ ನಿರಂತರವಾಗಿ ಬಾಬಾ ಬ್ರಹ್ಮ ಬಾಬಾಗೆ ಸೇವೆಯನ್ನ ಮಾಡ್ತಿದಾರೋ ಹಾಗೆ ನೀವು ಕೂಡ ಮಾಡಬೇಕು. ಬ್ರಹ್ಮ ಬಾಬನ ಬಗ್ಗೆ ತುಂಬಾ ಪ್ರೀತಿ ಇದೆಯಲ್ವಾ, ಪ್ರೀತಿ ಇದ್ದವರ ಮೇಲೆ ತ್ಯಾಗ ಮಾಡೋದು ತುಂಬಾ ಸಹಜವಾಗತ್ತೆ. ಅದಕ್ಕಾಗಿ ಇವಾಗ ಏನ್ ಮಾಡಿ ತ್ಯಾಗವನ್ನ ಮಾಡಬೇಕು. ಬಾಬಾ ಏನ್ ಹೇಳ್ತಿದ್ದಾರೆ, ಮಕ್ಕಳು ಎಲ್ಲ ಕೆಸರನ್ನ ಏನ್ ಮಾಡಿ ಬಾಬನಿಗೆ ಕೊಟ್ಬಿಟ್ಟು, ನಿಮ್ಗೇನು ಒಳ್ಳೇದನ್ನ ಕೊಡಿ ಅಂತ ಬಾಬಾ ಹೇಳಿಲ್ಲ, ಎಲ್ಲ ಕೆಸರನ್ನ ಕೊಟ್ಬಿಟ್ಟು ಸ್ಥಿತಿಯನ್ನ ಪವರ್ಫುಲ್ ಮಾಡ್ಕೊಳ್ಳಿ. ಸ್ಟೇಜಿನ ಸ್ಕ್ರೀನ್ ಓಪನ್ ಮಾಡಿದಾಗ ಇಲ್ಲಿ ಫರಿಷ್ಠೆಗಳು ಕಾಣಬೇಕು, ಯಾರ ಜೊತೆನೂ ಕೂಡ ಏನಿಲ್ಲ ಸಂಬಂಧ ಇಲ್ಲ. ಇವನು ಒಬ್ಬ ನಾಟಕದ ಪಾತ್ರ ಮಾಡಬೇಕಾದ್ರೆ ಅವನು ವೈಯಕ್ತಿಕ ಜೀವನದ ಬಗ್ಗೆ ಯೋಚನೆ ಮಾಡ್ತಾನ, ಕುಟುಂಬದ ಬಗ್ಗೆ ಯೋಚನೆ ಮಾಡ್ತಾನ, ಇಲ್ಲವಲ್ಲ. ನಾಟಕ ಏನಿದೆ ಅದ್ರ ಬಗ್ಗೆ, ಆ ಪಾತ್ರದ ಬಗ್ಗೆ ಮಾತನ್ನು ಮುಳುಗೋಗ್ಬಿಟ್ಟಿರ್ತಾನೆ, ಹೌದಲ್ವಾ? ಹಾಗೆ ಇಲ್ಲೂ ಕೂಡ ಬಾಬಾ ಏನ್ ಹೇಳ್ತಾರೆ, ಮಕ್ಕಳೇ ಫರಿಷ್ಠ ಬೇರೆ ಎಲ್ಲದಿಂದ ನೀವೇನಾಗ್ಬೇಕು, ಭಿನ್ನವಾಗಬೇಕು, ದೃಢತೆ ಇರ್ಲಿ. ಎಸ್, ಈ ಪೋಸ್ಟ್ ನಂದೇನೆ, ನಾನೇ ಮಾಡಬಲ್ಲೆ, ನನಗೋಸ್ಕರನೇ ಬಾಬಾ ಹೇಳ್ತಿದ್ದಾರೆ. ಹೋದ ಕಲ್ಪದಲ್ಲೂ ಈ ಪಾತ್ರವನ್ನ, ಈ ಪೋಸ್ಟ್ ನಂದೇ ಆಗಿತ್ತು, ಈಗಲೂ ನಂದೇ ಆಗಿದೆ. ಓಕೆ, ಅದಕ್ಕೆ ಬಾಬಾ ಏನ್ ಹೇಳ್ತಾನೆ, ಮಕ್ಕಳೇ ಈ ರೀತಿ ನಿಮ್ಮಲ್ಲಿ ಆ ದೃಢತೆ ಇರಬೇಕು. ಎಸ್, ಈ ಪೋಸ್ಟ್ ನನಗೋಸ್ಕರನೇ ಬಾಬಾ ಹೇಳ್ತಾ ಇರುವಂಥದ್ದು, ನಾನೇ ಇದನ್ನು ಸಾಧನೆ ಮಾಡಬೇಕಾಗಿರುವಂಥದ್ದು, ನಾನೇ ತಪಸ್ಸನ್ನು ಮಾಡಬೇಕಾಗಿರೋದು, ಹೇಳೋದೇನಾಗಿರ್ಬೇಕು, ನಿಮ್ಮಲ್ಲಿ ಪಕ್ಕಾ ಇರಬೇಕು. ಅದಕ್ಕೆ ತಕ್ಕಾಗಿ ನಮ್ಮನ್ನು ನಾವೇನ್ ಮಾಡ್ತಾ ಹೋಗ್ಬೇಕಾಗ್ತದೆ, ಸಾಧನೆ ಮಾಡ್ಕೊಂಡು ಹೋಗ್ಬೇಕಾಗ್ತದೆ. ಅದಕ್ಕಾಗಿ ಇಂತಹ ಮಕ್ಕಳ ಅವಶ್ಯಕತೆ ನನಗಿದೆ. ಅದಕ್ಕಾಗಿ ಬೀಗದಿನ ಸೇವೆಯಲ್ಲಿ ಸದಾ ಕಾಲ ಏನಾಗಿರಿ ಮಕ್ಕಳೇ, ಬ್ಯೂಸಿ ಆಗಿರಿ ಅಂತ ಹೇಳ್ತಾರೆ ಬಾಬಾ. ಅದಕ್ಕೋಸ್ಕರ ನಿಮ್ಮನ್ನು ನೀವು ಚೆಕ್ ಮಾಡ್ಕೊಳ್ಳಿ ದಿನಚರ್ಯವನ್ನ. ನಾನು ಇವತ್ತು ಎಷ್ಟು ಜನರಿಗೆ ಜ್ಞಾನ ಕೊಟ್ಟೆ, ಎಷ್ಟು ಪ್ಲಾನ್ ಮಾಡಿದೆ, ಎಷ್ಟು ಪ್ರೋಗ್ರಾಮ್ ಮಾಡಿದೆ, ಅದಕ್ಕಿಂತ ಆಂತರಿಕವಾಗಿ ಸ್ವಪರಿವರ್ತನೆ ಬಗ್ಗೆ ನಾನು ಎಷ್ಟು ಗಮನವನ್ನ ಕೊಟ್ಟಿದ್ದೇನೆ, ಇದನ್ನು ಚೆಕ್ ಮಾಡ್ಕೊಳ್ಳಿ. ಈ ರೀತಿ 4 ಕಡೆಯ ಕೋಟಿಗಳಲ್ಲಿ ಕೆಲವರು, ಕೆಲವರಲ್ಲಿ ಕೆಲವು ಭಾಗ್ಯವಂತ ಮಕ್ಕಳಿಗೆ, ಭಗವಂತನ ಮಕ್ಕಳಿಗೆ, ಶ್ರೇಷ್ಠ ಆತ್ಮರಿಗೆ ಸದಾ ತೀವ್ರ ಪುರುಷಾರ್ಥದ ಮೂಲಕ ಏನು ಯೋಚನೆ ಮಾಡಿದಿರೋ ಅದನ್ನೇ ಮಾಡುವಂಥದ್ದು, ಶ್ರೇಷ್ಠವಾಗಿರೋದನ್ನು ಯೋಚನೆ ಮಾಡೋದು, ಶ್ರೇಷ್ಠವಾದ ಕರ್ಮವನ್ನು ಮಾಡೋದು,
ಲಕ್ಷ್ಯ ಮತ್ತು ಲಕ್ಷಣ ಎರಡು ಸಮಾನವಾಗಿರುವಂತಹ ವಿಶೇಷ ಆತ್ಮರಿಗೆ ತುಂಬಾ ಸಮಯದಿಂದ ಪುರುಷಾರ್ಥದ ಮೂಲಕ ಸ್ವರಾಜ್ಯದ ಭಾಗ್ಯವನ್ನ ಪಡ್ಕೊಂಡು ಪೂಜ್ಯರಾಗುವಂತ ಶ್ರೇಷ್ಠ ಆತ್ಮರಿಗೆ ಸದಾ ತಂದೆಯ ಸ್ನೇಹದ ರಿಟರ್ನ್ ಅನ್ನ ತಮ್ಮನ್ನ ತಾವು ಟರ್ನ್ ಮಾಡ್ಕೊಳ್ಳೋದ್ರ ಮೂಲಕ ನಂಬರ್ 1 ವಿನ್ ಮಾಡುವಂತ ಭಾಗ್ಯವಂತ ಮಕ್ಕಳಿಗೆ ಬಾಬ್ ದಾದಾರವರ ನೆನಪು, ಪ್ರೀತಿ ಮತ್ತು ನಮಸ್ತೆ. ಬಾಬಾ ಹೇಳ್ತಾರೆ, ಇಲ್ಲಿಯವರೆಗೆ ನಿಮ್ಮ ಜೀವನವನ್ನ ನಿಮ್ಮ ಶರೀರಕ್ಕೋಸ್ಕರ, ನಿಮ್ಮ ವೈಯಕ್ತಿಕಗೋಸ್ಕರ, ಸ್ವಹಿತಾಸಕ್ತಿಗೋಸ್ಕರ, ಪತಿಗೋಸ್ಕರ, ಮಕ್ಕಳಿಗೋಸ್ಕರ, ಮೊಮ್ಮಕ್ಕಳಿಗೋಸ್ಕರ ಎಲ್ಲ ಕೊಟ್ಟಿದ್ದೀರಲ್ಲ, ಈಗ ಬಾಬ್ ದಾದಾರವರಿಗೋಸ್ಕರ ಕೊಡಿ, ಟರ್ನ್ ಮಾಡಿ ತಮ್ಮ ಜೀವನವನ್ನ ಅಂತ. ಟರ್ನ್ ಮಾಡಿ ಅಂತ ನೀವೇನು 24/7 ಈಶ್ವರಿ ವಿಶ್ವವಿದ್ಯಾಲಯದಲ್ಲಿ ಬಂದು ಕೂತ್ಕೊಳ್ಬೇಕು ಅಂತ ಅರ್ಥ ಅಲ್ಲ. ಆದರೆ ಮನಸ್ಸನ್ನ ಪರಮಾತ್ಮನಿಗೆ ಕೊಟ್ಬಿಟ್ಟು ಅವನ ಕಾರ್ಯವನ್ನ ಮಾಡ್ಲಿಕ್ಕೆ ಅವನಿಗೆ ಅವಕಾಶವನ್ನ ಕೊಡಿ, ಅದರ ಬಗ್ಗೆಷ್ಟು ಗಮನವನ್ನ ಕೊಡಿ. ಲೌಕಿಕದಲ್ಲಿ ಮಕ್ಕಳ ಒಂದು ಶಿಕ್ಷಣ, ಕಾಲೇಜು ಅಡ್ಮಿಷನ್ನು, ಮಕ್ಕಳ ಮದುವೆ, ಮನೆ ಕಟ್ಟೋದೊಂದು ಏನು ಬೊಬ್ಬೆ ಹೊಡಿತೀವೋ, ಏನು ಸೀರಿಯಸ್ಸೋ, ಎಷ್ಟು ಓಡ್ತೀವೇನೋ ಅದ್ರ ಹಿಂದ್ಗಡೆ ಊಟ ತಿಂಡಿ ಬಿಟ್ಬಿಡು. ಅಯ್ಯೋ ನೋರೇ 3 ತಿಂಗಳು ಮಾತಾಡ್ಸ್ಬಿಡಿ. ಯಾಕೆ ಮನೆ ಕಟ್ಟೋದಿದೆ, ಮಗಳ ಮದುವೆ ಮಾತಾಡ್ಸ್ಬೇಡಿ ನೀವು, ಅಷ್ಟು ಸೀರಿಯಸ್. ಅದನ್ನ ಈಶ್ವರಿ ಕಾರ್ಯಕ್ಕೆ ನಡೆಯತ್ತೆ ಬಿಡಿ, ನೀವು ನಡೆಯತ್ತೆ ಅಂದ್ರೆ ಬಾಬಾನು ಕೂಡ ನಡೆಯತ್ತೆ ಬಿಡಿ ಅಂತ ಹೇಳ್ತಾರೆ. ಸರಿನಾ? ಅದಕ್ಕಾಗಿ ಸ್ವಲ್ಪ ಇವಾಗ ಟರ್ನ್ ಮಾಡ್ಬಿಟ್ಟು ನೋಡಿ ಆತ್ಮೀಯರೇ, ಶಿವಬಾಬಾ ಬ್ರಹ್ಮಬಾಬನ ಕೆಲಸ ಮಾಡಿ ನೋಡಿ, ನಿಮ್ಗೆ ಬೇಡ ಅಂದ್ರೆ ಮನೆ ಕಟ್ಸ್ಕೊಡ್ತಾನೆ, ಅದು ಗ್ಯಾರಂಟಿ ಇದೆ. ಮಾಡಿಬಿಟ್ಟು ನೋಡಿ. ಇನ್ನೊಂದೇನು ಗೊತ್ತಾ, ನೀವು ಇದನ್ನು ಸಾಧನೆ ಮಾಡ್ತಾ ಅದು ಇರೋ ಮನೆಯಲ್ಲೇ ಖುಷಿಯಾಗಿರ್ತೀವಿ, ಹಳೆ ಮನೆಯಲ್ಲಿ ಮಸ್ತಾಗಿರ್ತೀರಿ, ಏನು ತೊಂದರೆ ಇಲ್ಲ. ಅದು ಬೇಕು ಅಂತ ಅನಿಸೋದೇ ಇಲ್ಲ. ಓಕೆನಾ? ನಮ್ಮ ಮನೆ ಹಳೇ ಮನೆ, ತಂಪಿದೆ. ಪಕ್ಕದ ಮನೆ ಸ್ಲ್ಯಾಪಿನ ಮನೆ, ಬಿಸಿ ಇದೆ. ನೋಡ್ಲಿಕ್ಕೆ ಅದು ಸುಂದರವಾಗಿದೆ, ಆರೋಗ್ಯದಿಂದ ನಮ್ಮನೆ ಚೆನ್ನಾಗಿದೆ. ಬಂದವರೆಲ್ಲ ಹೇಳ್ತಾರೆ, ಅಯ್ಯೋ ಇಲ್ಲಿ ಎಷ್ಟು ತಣ್ಣಗಿದೆ ರೀ. ಆತ್ಮಿಕವಾಗೋ ತಣ್ಣಗಿದೆ, ಶಾರೀರಿಕವಾಗೋ ತಣ್ಣಗಿದೆ ಅಲ್ವಾ? ಅದಕ್ಕೆ ಸಂಗಮ ಯುಗದಲ್ಲಿ ಹಳೇ ಮನೆ ಕೊಟ್ಟಿರೋದಕ್ಕೆ, ಪೇಂಟ್ ಇಲ್ದಿರೋದು ಕೊಟ್ಟಿರೋದಕ್ಕೆ ಬಾಬನಿಗೆ ತುಂಬಾ 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 ಥ್ಯಾಂಕ್. ಯಾಕಂದ್ರೆ ಪೇಂಟ್ ಚೆನ್ನಾಗಿದ್ದು ಬಿಟ್ಟು ಅಯ್ಯೋ ಇದು ಪೇಂಟ್ ಗಲೀಜಾಗ್ಬಿಡ್ತಲ್ಲ, ಮತ್ತೆ ಪೇಂಟ್ ಮಾಡ್ಬೇಕಲ್ಲ ಅಂತ ಎಲ್ಲ ಟೆನ್ಷನ್ ಇರ್ತದೆ ಅಲ್ವಾ? ಅದಕ್ಕಾಗಿ ಸ್ಥೂಲವಾಗಿ ಎಷ್ಟು ಸಿಂಪಲ್ ಆಗಿರ್ತೀರಿ ನೋಡಿ, ಅಷ್ಟು ಮಸ್ತ್ ಆಗಿರ್ತೀರಿ. ಆವಾಗ ನಿಮ್ಮ ಮನಸ್ಸು ಏನಾಗ್ತದೆ, ಈಶ್ವರ್ಯ ಕಾರ್ಯಕ್ಕೆ ಹೋಗ್ತದೆ. ಸರಿನಾ? ಅದಕ್ಕಾಗಿ ಇಂದ್ರಿಯ ಸುಖದ ಕಡೆಗೆ ಗಮನ ಕಡಿಮೆ ಕೊಡಿ. ಏನು ಶರೀರಕ್ಕೆ ಎಷ್ಟು ಬೇಕೋ ಅಷ್ಟು ಕೊಟ್ಟಿದ್ದಾರೆ, ಅದಕ್ಕೆ ಬಾಯಿ ಮುಚ್ಕೊಂಡು ಸುಮ್ಮನೆ ಇರಿ. ಸೇವೆ ಮಾಡೋದ್ರ ಬಗ್ಗೆ ಇನ್ನೂ ಮಾಡಬೇಕು, ಇನ್ನೂ ಮಾಡಬೇಕು, ಬೇರೆಯವ್ರು ಕೊಡಬೇಕು ಹೇಳೋದಕ್ಕೆ ಗಮನವನ್ನು ಕೊಡಿ. ನನಗೆ ಬೇಕು ಹೇಳುವಂಥ ಸ್ವಾರ್ಥ ಬೇಡ. ಆ ರೀತಿ ನಿಮ್ಮ ಭಾಗ್ಯವನ್ನ ಮಾಡ್ಕೊಳ್ಳಿ, ಬೇರೆಯವರಿಗೂ ಭಾಗ್ಯವನ್ನ ಕೊಡೋದಲ್ಲಿ ನಿಮಿತ್ತರಾಗಿ. ಸರಿ? ಅಚ್ಚಾ. ಓಂ ಶಾಂತಿ. ಓಂ ಶಾಂತಿ. ಓಂ ಶಾಂತಿ.